ನಮಸ್ಕಾರ. ಆಟಿಸಮ್ ಸೊಸೈಟಿ ಉಡುಪಿ ಹಾಗೂ ಯು ಚಾನಲ್ ಸಹಭಾಗಿತ್ವದಲ್ಲಿ ನಡೆಸುವ ಸ್ವಲೀನತೆ ಅರಿವಿನ ಹರಿವು ಮಾಸಿಕ ಸಂಚಿಕೆ 5ಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ಮೆಂಟಲ್ ಹೆಲ್ತ್ ಕೇರ್ ಆ್ಯಕ್ಟ್ 2017 ಇದರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮೊಂದಿಗೆ ಇದ್ದಾರೆ ಮಣಿಪಾಲ KMCಯ ಸೈಕ್ಯಾಟ್ರಿ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವ ಡಾಕ್ಟರ್ ತಿಪ್ಪೇಸ್ವಾಮಿ ಅವರು. ಇವರಿಗೆ ಈ ಕಾರ್ಯಕ್ರಮಕ್ಕೆ ಮೊದಲದಾಗಿ ನಾವು ಸ್ವಾಗತಿಸೋಣ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಮೆಂಟಲ್ ಹೆಲ್ತ್ ಕೇರ್ ಆ್ಯಕ್ಟ್ ಬಗ್ಗೆ 2017 ಬಗ್ಗೆ ಮಾತಾಡಲಿಕ್ಕಿದ್ದೇವೆ. ನನ್ನ ಮೊದಲ ಪ್ರಶ್ನೆ ಏನು ಅಂತ ಹೇಳಿದರೆ, ಮೆಂಟಲ್ ಹೆಲ್ತ್ ಕೇರ್ ಆ್ಯಕ್ಟ್ 2017 ಈ ಕಾಯ್ದೆಯ ಮುಖ್ಯ ಉದ್ದೇಶ ಏನು? ಈ ಮೆಂಟಲ್ ಹೆಲ್ತ್ ಕೇರ್ ಆ್ಯಕ್ಟ್ 2017 ಮುಖ್ಯ ಉದ್ದೇಶ ಬಂದ್ಬಿಟ್ಟು ಮಾನಸಿಕ ಅಸ್ವಸ್ಥರಿಗೆ ಇರುವಂತಹ ಹಕ್ಕುಗಳನ್ನು ಹೇಗೆ ರಕ್ಷಣೆ ಮಾಡುವಂಥದ್ದು, ಅವರಿಗೆ ಮಾನಸಿಕ ಆರೋಗ್ಯದ ಸೇವೆಗಳ ಬಗ್ಗೆ, ಆನಂತರ ಆ ಮಾನಸಿಕ ಅಸ್ವಸ್ಥ ಇರುವಂಥ ವ್ಯಕ್ತಿಗಳಿಗೆ ಯಾವ ರೀತಿ ಪ್ರೋತ್ಸಾಹನ ನಾವು ನೀಡ್ಬೋದು ಸಮಾಜದಲ್ಲಿ ಅನ್ನೋದ್ರ ಬಗ್ಗೆ ಇದು ಕಾಯ್ದೆ ಬಂದಿರೋದು. ಓಕೆ, ಹಾಗಾದರೆ ಇನ್ನು ಸೆಂಟ್ರಲ್ ಅಥಾರಿಟಿ ಇದರ ಮುಖ್ಯ ಕಾರ್ಯಗಳೇನು? ಪ್ರತಿಯೊಂದು ಈಗ ದೇಶದಾದ್ಯಂತ ಈ ಕಾಯ್ದೆ ಅನ್ವಯಿಸುತ್ತೆ. ಅದರಲ್ಲಿ ಕೇಂದ್ರೀಯ ಏನು ಮಾನಸಿಕ ಆರೋಗ್ಯ ವಿಭಾಗ ಅಂತ ಹೇಳ್ತೀವಿ, ಅದರ ಮುಖ್ಯ ಕಾರ್ಯವೈಖರಿ ಏನಂತ ಹೇಳಿದ್ರೆ, ಈ ಸೆಂಟ್ರಲ್ ಮೆಂಟಲ್ ಹೆಲ್ತ್ ಇನ್ಸ್ಟಿಟ್ಯೂಟ್ ಅಂತ ನಾವೇನು ಹೇಳ್ತೀವಿ, ಕೇಂದ್ರೀಯ ಮಾನಸಿಕ ಆರೋಗ್ಯ ಸಂಸ್ಥೆಗಳು, ಅವುಗಳನ್ನೆಲ್ಲ ದಾಖಲಾತಿ ಮಾಡಿಕೊಳ್ಳುವಂಥದ್ದು ಮುಖ್ಯವಾದ ಕಾರ್ಯ. ಅದಾದ ನಂತರ ಈ ಕೇಂದ್ರೀಯ ಮಾನಸಿಕ ಆರೋಗ್ಯ ಸಂಸ್ಥೆಗಳಿಗೆ ಇರುವ ಬೇಕಾಗುವಂಥ ಅಭಿವೃದ್ಧಿಯನ್ನು ಪಡಿಸಲಿಕ್ಕೆ ಕಾರ್ಯಚಟುವಟಿಕೆಗಳನ್ನು ಮಾಡುವಂಥದ್ದು. ಆನಂತರ ಕೇಂದ್ರೀಯ ಮಾನಸಿಕ ಆರೋಗ್ಯ ಸಂಸ್ಥೆಗಳು ಭಾರತ ದೇಶದಾದ್ಯಂತ ಎಲ್ಲೆಲ್ಲಿ ಇವೆ ಅವುಗಳನ್ನು ಮೇಲ್ವಿಚಾರಣೆ ಮಾಡುವಂಥದ್ದು ಈ ವಿಭಾಗದ ಕೆಲಸವಾಗಿರುತ್ತೆ. ಅದ್ರ ಜೊತೆಗೆ ಈಗ ನಮ್ಮ ಭಾರತ ದೇಶದಾದ್ಯಂತ ಈ ಮಾನಸಿಕ ವೃತ್ತಿಪರ ವ್ಯಕ್ತಿಗಳಂತ ಏನು ಹೇಳ್ತೀವಿ ನಾವು, ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್, ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಲ್ಟಿ ಡಿಸಿಪ್ಲಿನರಿ ಟೀಮ್ ಅಂತ ಹೇಳ್ತೀವಿ. ಅದರಲ್ಲಿ ಸೈಕ್ಯಾಟ್ರಿಸ್ಟ್ ಆಗಿರ್ಬೋದು, ಕ್ಲಿನಿಕಲ್ ಸೈಕಾಲಜಿಸ್ಟ್ ಆಗಿರ್ಬೋದು, ಆನಂತರ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕರ್ಸು, ಸೈಕ್ಯಾಟ್ರಿ ನರ್ಸಸ್ಸು, ಅವರು ಎಷ್ಟು ಜನ ಇದ್ದಾರೆ, ಎಷ್ಟು ವೃತ್ತಿಪರ ವ್ಯಕ್ತಿಗಳಿದ್ದಾರೆ ಅನ್ನೋದನ್ನು ನೋಂದಣಿ ಮಾಡುವಂಥದ್ದು, ಲೆಕ್ಕ ಹಾಕುವಂಥದ್ದು, ಅದು ಅವರ ದಾಖಲೆಗಳನ್ನು ಮೇಂಟೈನ್ ಮಾಡುವಂಥದ್ದು ಇನ್ನೊಂದು ಕೆಲಸ ಆಗಿರುತ್ತೆ. ಇದ್ರ ಜೊತೆಗೆ ತರಬೇತಿ ನೀಡುವಂಥದ್ದು, ರಾಷ್ಟ್ರೀಯ ಮಟ್ಟದ ಆ ಮಾನಸಿಕ ಆರೋಗ್ಯ ಸಂಸ್ಥೆಗಳ ಒಂದು ಸಿಬ್ಬಂದಿಗಾಗಿರ್ಬೋದು ಅಥವಾ ವೃತ್ತಿಪರರಿಗೆ ತರಬೇತಿ ನೀಡುವಂಥ ಕೆಲಸ ಕಾರ್ಯಗಳನ್ನು ಈ ಸೆಂಟ್ರಲ್ ಮೆಂಟಲ್ ಹೆಲ್ತ್ ಅಥಾರಿಟಿ, ಕೇಂದ್ರೀಯ ಮಾನಸಿಕ ಆರೋಗ್ಯ ವಿಭಾಗ ನೋಡ್ಕೊಳ್ಳುವಂಥ ಕೆಲಸವನ್ನು. ತುಂಬ ಚೆನ್ನಾಗಿ ಹೇಳಿದ್ರ. ಈಗ ಸೆಂಟ್ರಲ್ ಅಥಾರಿಟಿ ಅಂದರೆ ಮೆಂಟಲ್ ಹೆಲ್ತ್ ಅಥಾರಿಟಿ ಯಾವರೆಲ್ಲ ಕಾರ್ಯಗಳನ್ನು ಮಾಡ್ತದೆ ಹೇಳಿ. ಹಾಗೆ ಇನ್ನು ಸ್ಟೇಟ್ ಮೆಂಟಲ್ ಹೆಲ್ತ್ ಅಥಾರಿಟಿಯ ರಚನೆಯ ಕ್ರಿಯೆ ಹಾಗೂ ಅದರ ಮುಖ್ಯ ಕಾರ್ಯಗಳು ಯಾವುದು? ಈಗ ಸ್ಟೇಟ್ ಮೆಂಟಲ್ ಹೆಲ್ತ್ ಅಥಾರಿಟಿ ಅಂತ ನಾವೇನು ಹೇಳ್ತೀವಿ, ರಾಜ್ಯ ಮಟ್ಟದ ಮಾನಸಿಕ ಆರೋಗ್ಯ ವಿಭಾಗ, ಅದರಲ್ಲಿ ಚೇರ್ಪರ್ಸನ್ ಇರ್ತಾರೆ. ಆ ಚೇರ್ಪರ್ಸನ್ನು ಸರ್ಕಾರದಿಂದ ನೋಂದಣಿ ಮಾಡಬೇಕಾಗ್ತದೆ. ಅದಕ್ಕೆ ಎಕ್ಸ್ ಅಫಿಷಿಯೋ ಮೆಂಬರ್ಸ್ ಅಂತ ಹೇಳ್ತೀವಿ. ಎಜುಕೇಷನ್ ಡಿಪಾರ್ಟ್ಮೆಂಟಿಂದ, ಹೆಲ್ತ್ ಡಿಪಾರ್ಟ್ಮೆಂಟು, ಮತ್ತು ಈ ಸೋಷಿಯಲ್ ವೆಲ್ಫೇರ್, ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟು, ಈ ಎಲ್ಲ ವಿಭಾಗಗಳಿಂದ ಸಾಧಾರಣ ಒಂದು 7-8 ವಿಭಾಗಗಳಿಂದ ಸೆಕ್ರೆಟರಿಯನ್ನು ಮೆಂಬರ್ ಆಗಿ ಪರಿಗಣಿಸ್ತಾರೆ. ಇದನ್ನ ನಾವು ಎಕ್ಸ್ ಅಫಿಷಿಯೋ ಮೆಂಬರ್ಸ್ ಅಂತ ಹೇಳ್ತೀವಿ. ಅಂದರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಆಫ್ ದಿ ಸ್ಟೇಟ್ ಚೇರ್ಪರ್ಸನ್ ಆಗಿರ್ತಾರೆ.
ಮತ್ತು ಈ ಎಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಇಲಾಖೆಗಳಿಂದ ಒಬ್ಬ ಸೆಕ್ರೆಟರಿಯನ್ನು ಮೆಂಬರ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದ್ರ ಜೊತೆಗೆ 2 ಮೆಂಟಲ್ ಹೆಲ್ತ್ ಎಕ್ಸ್ಪರ್ಟ್ಸ್ ಅಂತ ಹೇಳ್ತೀವಿ. ಒಂದು ಸೈಕ್ಯಾಟ್ರಿಸ್ಟ್, ಸೊ ಒಬ್ಬ ಎಮಿನೆಂಟ್ ಸೈಕ್ಯಾಟ್ರಿಸ್ಟ್ ಆಗಿರಬೇಕು. ಮತ್ತು ಇನ್ನೊಬ್ಬರು ಬೇರೆಯವರು ಯಾವುದಾದ್ರೂ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ ಎಕ್ಸ್ಪರ್ಟ್ ಒಂದು ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ನಿಂದ ಮೆಂಬರ್ ಆಗುವಂಥದ್ದು. ಇದರ ಜೊತೆಗೆ ಮಾನಸಿಕ ಆರೋಗ್ಯ ಸಮಸ್ಯೆ ಇದ್ದು ಅದರಿಂದ ಚಿಕಿತ್ಸೆ ಪಡೆದುಕೊಂಡು ಚೆನ್ನಾಗಿರೋ ಒಂದು 2 ವ್ಯಕ್ತಿಗಳನ್ನು ಮೆಂಬರ್ ಆಗಿ ಮಾಡುವಂಥದ್ದು. ಮಾನಸಿಕ ಅಸ್ವಸ್ಥರ ಇರುವ ಕುಟುಂಬದವ್ರನ್ನ ಒಂದು 2 ಕೇರ್ ಗಿವರ್ಸ್ ಅಂತ ಹೇಳ್ತೀವಿ, ಅವರು ಒಂದು 2 ಮೆಂಬರ್ಗಳನ್ನು ನಾವು ಈ ಇದಕ್ಕೆ ಸ್ಟೇಟ್ ಮೆಂಟಲ್ ಹೆಲ್ತ್ ಅಥಾರಿಟಿಗೆ ರಚನೆಯಲ್ಲಿ ಸೇರಿಸ್ಬೇಕಾಗ್ತದೆ. ಇದರ ಜೊತೆಗೆ ನಾನ್ ಗೌರ್ಮೆಂಟ್ ಮೆಂಟಲ್ ಹೆಲ್ತ್ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್ ನಾವೇನಂತ ಹೇಳ್ತೀವಿ, ಅಂಥ ಒಂದು ಎಮಿನೆಂಟ್ ಪರ್ಸನಾಲಿಟೀಸ್ ಒಂದು 2 ಮೆಂಬರ್ಗಳನ್ನಾಗಿ ಈ ವಿಭಾಗದಲ್ಲಿ ನಾವು ಸೇರ್ಪಡೆ ಮಾಡ್ಕೊಳ್ಬೇಕಾಗ್ತದೆ. ಎಕ್ಸ್ ಅಫಿಷಿಯೋ ಮೆಂಬರ್ಸ್ನೆಲ್ಲ ಸರ್ಕಾರ ಸೂಚನೆ ಮಾಡ್ತದೆ. ಇವ್ರನ್ನ ನಾನ್ ಎಕ್ಸ್ ಅಫಿಷಿಯೋ ಮೆಂಬರ್ಸ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಸರ್ಕಾರ ಜಾಹೀರಾತನ್ನು ಹೊರಡಿಸಿ ಅವರ ಒಂದು ಅನುಭವದ ಆಧಾರದ ಮೇಲೆ ಈ ಬೋರ್ಡ್ಗೆ ಸೇರ್ಪಡೆ ಮಾಡಬೇಕಾಗ್ತದೆ. ಇದು ರಚನೆಯ ವಿಧಾನ. ಇನ್ನು ಈ ಕಾರ್ಯಚಟುವಟಿಕೆಗಳು, ಈ ರಾಜ್ಯ ಸರ್ಕಾರದ ಮಾನಸಿಕ ಆರೋಗ್ಯ ಘಟಕದ ಕಾರ್ಯವೈಖರಿ ಅಂದ್ರೇನೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಸೆಂಟ್ರಲ್ ಅಥಾರಿಟಿ ತಾನೆ ಇದ್ರ ಥರನೇ. ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ನಾವೇನು ಮೆಂಟಲ್ ಹೆಲ್ತ್ ಮಾನಸಿಕ ಆರೋಗ್ಯ ಸಂಸ್ಥೆಗಳಂತ ಏನು ಹೇಳ್ತೀವಿ, ಸೊ ಅದನ್ನು ಹೇಗೆ ರಚನೆ ಮಾಡುವಂಥದ್ದು, ಅದು ಮಿನಿಮಮ್ ಸ್ಟ್ಯಾಂಡರ್ಡ್ಸ್ ಬೇಕಾಗಿರುವಂತಹ ಒಂದು ಗುಣಮಟ್ಟಗಳನ್ನ ನೋಡ್ಕೊಳ್ತಿದ್ದಾವ ಅನ್ನೋದನ್ನ ನೋಡೋದ್ರ ಬಗ್ಗೆ ಆಗಿರಲಿ, ಅಲ್ಲಿ ವೃತ್ತಿಪರರು ಏನಿರ್ತಾರೆ, ಅಲ್ಲಿ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ ಅವ್ರಿಗೆ ಬೇಕಾಗಿರುವ ಕ್ವಾಲಿಫಿಕೇಷನ್ಸ್ ಇದೆನಾ ಇಲ್ಲ ಅಂತ ನೋಡುವಂಥದ್ದು, ಅವರು ದಾಖಲಾತಿಗಳನ್ನು ಹೊಂದಿದಾರ, ದಾಖಲಾತಿಯನ್ನು ಮೇಂಟೈನ್ ಮಾಡಲಿಕ್ಕೆ ಫೆಸಿಲಿಟಿ ಇದೆನಾ ಇಲ್ಲ ಅಂತ ಈ ಎಲ್ಲ ವಿಷಯಗಳನ್ನು ನೋಡುವಂಥದ್ದು ಈ ರಾಜ್ಯ ಸರ್ಕಾರದ ರಾಜ್ಯ ಮಟ್ಟದ ಮಾನಸಿಕ ಆರೋಗ್ಯ ಘಟಕದ ಒಂದು ಕಾರ್ಯ. ಅದೇ ಸ್ಟೇಟ್ ಮೆಂಟಲ್ ಹೆಲ್ತ್ ಅಥಾರಿಟಿ ರಚನೆ ಹಾಗೂ ಅದರ ಕಾರ್ಯವಿಧಾನ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರಿ. ಇನ್ನು ಮೆಂಟಲ್ ಹೆಲ್ತ್ ರಿವ್ಯೂ ಬೋರ್ಡ್ ಅಂತೇಳಿ ಏನಿದೆ, ಅದರ ಕಾರ್ಯಗಳು ಏನು? ಮೆಂಟಲ್ ಹೆಲ್ತ್ ರಿವ್ಯೂ ಬೋರ್ಡ್ ನಂತರ ಸೊ ಅದು ಹೇಗೆ ಅಂತ ಹೇಳಿದ್ರೆ, ನಾವು ಕೇಂದ್ರ ಸರ್ಕಾರದ ಘಟಕ ಇರುತ್ತೆ, ಅದಾದ ನಂತರ ರಾಜ್ಯ ಸರ್ಕಾರದ ಘಟಕ, ಇದರ ಜೊತೆಗೆ ಮೆಂಟಲ್ ಹೆಲ್ತ್ ರಿವ್ಯೂ ಬೋರ್ಡ್ ಅಂತ ಏನು ಹೇಳ್ತೀವಿ, ಮಾನಸಿಕ ಆರೋಗ್ಯವನ್ನು ಅವಲೋಕಿಸುವಂತಹ ಒಂದು ಘಟಕ. ಅದರಲ್ಲಿ ಒಬ್ಬ ಡಿಸ್ಟ್ರಿಕ್ಟ್ ಜಡ್ಜ್ ಇರ್ತಾರೆ, ಅದರ ಜೊತೆಗೆ ಒಂದು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಥವಾ ಮ್ಯಾಜಿಸ್ಟ್ರೇಟ್, ಆಮೇಲೆ ಡೆಪ್ಯೂಟಿ ಕಮಿಷನರ್ ಕಚೇರಿಯಿಂದ ಒಬ್ಬ ಪ್ರತಿನಿಧಿಯ ಒಬ್ಬರು ಇರಬೇಕಾಗ್ತದೆ. ಇದರ ಜೊತೆಗೆ ಒಬ್ಬರು ಸೈಕ್ಯಾಟ್ರಿಸ್ಟು ಮತ್ತು ಒಬ್ಬರು ಮೆಡಿಕಲ್ ಆಫೀಸರ್. ಈ ಘಟಕದಲ್ಲಿ ಈ 4 ಜನ ಇರುವಂಥದ್ದು, 4-5 ಜನ ಒಳಗೊಂಡಿರುವಂಥ ಘಟಕ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಈಗ ಯಾವುದೇ ಸಮಸ್ಯೆಗಳಿರಲಿ ರಾಜ್ಯದಲ್ಲಿ, ಮಾನಸಿಕ ಅಸ್ವಸ್ಥರಿಗೆ ಸಂಬಂಧಪಟ್ಟ ಸಮಸ್ಯೆಗಳು, ಅವರ ಕುಟುಂಬದವರಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಅವಲೋಕಿಸುವಂಥದ್ದು, ಅವರ ಸಮಸ್ಯೆಗೆ ಸ್ಪಂದಿಸುವಂಥದ್ದು, ಅವರ ಸಮಸ್ಯೆಗಳಿಗೆ ಪರಿಹಾರ ನೀಡುವಂಥದ್ದು ಈ ಘಟಕದ ಒಂದು ಕಾರ್ಯವಾಗಿರುತ್ತೆ. ಅದರ ಜೊತೆಗೆ ನಾವು ಏನು ಹೇಳ್ತೀವಿ, ಈ ಮಾನಸಿಕ ಅಸ್ವಸ್ಥರನ್ನು ದಾಖಲು ಮಾಡುವಂಥದ್ದಾಗಿರ್ಬೋದು, ಅವರನ್ನು ಡಿಸ್ಚಾರ್ಜ್ ಮಾಡುವ ಒಂದು ಕಾರ್ಯವನ್ನು ನೋಡಿಕೊಳ್ಳುವಂಥದ್ದು, ಮತ್ತು ನಾಮಿನೇಟೆಡ್ ರೆಪ್ರೆಸೆಂಟೇಟಿವ್ ಹೇಳ್ತೀವಿ, ಸೊ ನೇಮಿಸಿದ ಪ್ರತಿನಿಧಿಗಳು, ಅವರ ಕಾರ್ಯಗಳನ್ನು ಅವಲೋಕನೆ ಮಾಡುವಂಥದ್ದು ಈ ಘಟಕದ ಕಾರ್ಯವಾಗಿದೆ. ರಿವ್ಯೂ ಬೋರ್ಡ್ನ ಯಾವುದೆಲ್ಲ ಕಾರ್ಯಗಳು ಅಂತೇಳಿ ಹೇಳಿದ್ರಿ. ನಾರ್ಮಲಿ ನೋಡಿದ್ರೆ ನಮ್ಗೆ ಗೊತ್ತಾಗೋದಿಲ್ಲ, ಹೀಗೆ ವಿವರಿಸೋದ್ರಿಂದಾಗಿ ನಮ್ಮ ಒಂದು ಅನುಭವಕ್ಕೂ ಬರುತ್ತೆ ಆಮೇಲೆ. ಸೊ ಇನ್ನು ಮೆಂಟಲ್ ಹೆಲ್ತ್ ಎಸ್ಟಾಬ್ಲಿಷ್ಮೆಂಟ್ ಅಂದರೆ ಏನು? ಈಗ ಮೆಂಟಲ್ ಹೆಲ್ತ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಹೇಳಿದ್ರೆ, ಈಗ ಸಾಧಾರಣವಾಗಿ ನಾವು ಆರೋಗ್ಯ ಸೌಲಭ್ಯಗಳನ್ನು ಬೇಕಾದರೆ ಆಸ್ಪತ್ರೆಗಳು ಬೇಕಾಗ್ತದೆ. ಸೊ ಆಸ್ಪತ್ರೆಗಳಿಗೆ ತನ್ನದೇ ಆದ ಒಂದು ನೋಂದಣಿ, ರಿಜಿಸ್ಟ್ರೇಷನ್
ಗುಣಮಟ್ಟವನ್ನು ಕಾಪಾಡಿಕೊಳ್ಳುವಂಥದ್ದು ಬಾಡಿಗಳಿರುತ್ತೆ. ಅದೇ ರೀತಿ ಯಾರೇ ಆಗಲಿ ಒಂದು ಮಾನಸಿಕ ಆರೋಗ್ಯದ ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕಾದಾಗ ಸೊ ಅವರು ಸ್ಟೇಟ್ ಮೆಂಟಲ್ ಹೆಲ್ತ್ ಅಥಾರಿಟಿಯಿಂದ ಪರ್ಮಿಷನ್ ತಗೋಬೇಕಾಗ್ತದೆ. ಮತ್ತು ಅವರಿಗೆ ಅಲ್ಲಿ ಈ ಒಂದು ವೇಳೆ ಕೆಲವು ಆಸ್ಪತ್ರೆಗಳೇನಿರ್ತದೆ ಕ್ಲಿನಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ 2010ರಲ್ಲಿ ನೋಂದಣಿ ಆಗಿರುತ್ತೆ. ಎಸ್ಪೆಷಲಿ ಈಗ ರಾಜ್ಯ ಸರ್ಕಾರದ ಆಸ್ಪತ್ರೆಗಳು ಆಲ್ರೆಡಿ ನೋಂದಣಿ ಮಾಡಿದರೆ ಈ ಕ್ಲಿನಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟನ್ನು ಅದರ ಪ್ರತಿಯನ್ನು ಈ ಸ್ಟೇಟ್ ಮೆಂಟಲ್ ಹೆಲ್ತ್ ಅಥಾರಿಟಿಗೆ ಕೊಡಬೇಕಾಗ್ತದೆ. ಮತ್ತು ಕನಿಷ್ಠ ಗುಣಮಟ್ಟವನ್ನು ಅವರು ಹೊಂದಿರಬೇಕಾಗುತ್ತೆ. ಒಂದು ಬೆಡ್ ಫೆಸಿಲಿಟಿ ಆಗಿರ್ಬೋದು, ಮಾನಸಿಕ ಅಸ್ವಸ್ಥರಿಗೆ ನೀಡುವಂಥ ಸೌಲಭ್ಯಗಳಾಗಿರ್ಬೋದು, ಆನಂತರ ಅವರಿಗೆ ತರಬೇತಿ ಕೊಡುವಂತಹ ಒಂದು ಸ್ಥಳ ಆಗಿರ್ಬೋದು, ಅಲ್ಲಿ ಕೆಲಸ ನಿರ್ವಹಿಸುವಂಥ ಒಂದು ಸ್ಟಾಫ್ ಮತ್ತು ವೃತ್ತಿಪರರಿಗೆ ಕನಿಷ್ಠ ಗುಣಮಟ್ಟವನ್ನು ಅವರು ಕಾಪಾಡಿಕೊಂಡಿದ್ದಾರಾ ಇಲ್ವಾ, ದಾಖಲಾತಿಗಳನ್ನು ನಿರ್ವಹಿಸಲಿಕ್ಕೆ ಅವಕಾಶ ಇದೆನಾ ಇಲ್ಲ, ಇವೆಲ್ಲವನ್ನು ಅವರು ಪಾಲಿಸಬೇಕಾಗ್ತದೆ. ಇದನ್ನ ನಾವು ಮೆಂಟಲ್ ಹೆಲ್ತ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಹೇಳ್ತೀವಿ. ಓಕೆ 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 ತುಂಬಾ ಚೆನ್ನಾಗಿ ಹೇಳಿದ್ರಿ. ಇನ್ನು ಅಡ್ವಾನ್ಸ್ಡ್ ಡೈರೆಕ್ಟಿವ್ ಅಂತ ಹೇಳಿ ಯಾರನ್ನು ಮಾಡಬಹುದು? ಅಡ್ವಾನ್ಸ್ಡ್ ಡೈರೆಕ್ಟಿವ್ ಅಂತ ಏನು ಹೇಳ್ತೀವಿ ನಾವು, ಇದನ್ನ ಮುಂದುವರೆದ ನಿರ್ದೇಶನ ಅಥವಾ ಆದೇಶ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಈಗ ಯಾವುದೇ ವ್ಯಕ್ತಿ ಆ ವ್ಯಕ್ತಿಗೆ ಮಾನಸಿಕ ಕಾಯಿಲೆ ಮೊದಲು ಇಲ್ಲದಿರಬಹುದು, ಮತ್ತೆ ಅವರು ಚಿಕಿತ್ಸೆ ಪಡೆಯದೇ ಇರ್ಬೋದು. ಅಂಥವ್ರು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಅಂದರೆ ಅವರಿಗೆ ನಿರ್ಧಾರ ತೆಗೆದುಕೊಳ್ಳುವಂಥ ಸಾಮರ್ಥ್ಯ ಇದ್ದು ಅವರು ನನಗೆ ಒಂದು ವೇಳೆ ನನಗೆ ಮಾನಸಿಕ ತೊಂದರೆ ಆದಲ್ಲಿ ಇದೇ ರೀತಿ ನಮಗೆ ಚಿಕಿತ್ಸೆ ಬೇಕು, ಇಂಥದ್ದೇ ಟ್ರೀಟ್ಮೆಂಟ್ ಬೇಕು, ಇಂಥದ್ದೇ ಸೌಲಭ್ಯಗಳು ಬೇಕು ಅಂತೇಳಿ ಅಡ್ವಾನ್ಸ್ ಡೈರೆಕ್ಟಿವ್ ಅನ್ನು ಬರೆದಿಡ್ಬೋದು. ಆ ಅಡ್ವಾನ್ಸ್ ಡೈರೆಕ್ಟಿವ್ ಅನ್ನು ಬರೆದಿಟ್ಟ ನಂತರ ಅವರಿಗೆ ಮಾನಸಿಕ ಅಸ್ವಸ್ಥವಾದಲ್ಲಿ ಅದರ ಪ್ರಕಾರ ನಾವು ಚಿಕಿತ್ಸೆಯನ್ನು ಕೊಡಬೇಕಾಗ್ತದೆ. ಅದನ್ನು ನಾವು ಅಡ್ವಾನ್ಸ್ ಡೈರೆಕ್ಟಿವ್ ಅಂತ ಹೇಳ್ತೇವೆ. ಇನ್ನು ಕೆಪಾಸಿಟಿ ಡಿಸಿಷನ್ ಅಂದ್ರೆ ಸಾಮರ್ಥ್ಯದ ನಿರ್ಧಾರ ಅಂದ್ರೆ ಏನು, ಚಿಕಿತ್ಸೆಯಲ್ಲಿ ಇದರ ಪಾತ್ರ ಏನು? ಈ ಕೆಪಾಸಿಟಿ ಅಂತ ಏನು ಹೇಳ್ತೀವಿ ನಾವು, ಈ ಸಾಮರ್ಥ್ಯ, ಈ ಸಾಮರ್ಥ್ಯ ಯಾವುದಕ್ಕಿರಬೇಕು ಅಂತ ಹೇಳಿದ್ರೆ, ಈಗ ಒಬ್ಬ ವ್ಯಕ್ತಿಗೆ ಯಾವುದೇ ಆರೋಗ್ಯ ತೊಂದರೆ ಆದಲ್ಲಿ ನಾವು ಆಸ್ಪತ್ರೆಗೆ ಹೋಗ್ತೀವಿ. ಆಸ್ಪತ್ರೆಗೆ ಹೋದ್ಮೇಲೆ ನಾವು ಇನ್ಫಾರ್ಮ್ ಕನ್ಸೆಂಟ್ ಕೊಡ್ತೇವಲ್ಲ, ಹಾಗೆ ಇನ್ಫಾರ್ಮ್ ಕನ್ಸೆಂಟ್ ಕೊಡುವಾಗ ನಮಗೆ ಸಾಮರ್ಥ್ಯ ಇರಬೇಕಾಗ್ತದೆ. ಅದೇ ರೀತಿ ಮಾನಸಿಕ ಸಮಸ್ಯೆ ಇದ್ದಲ್ಲಿ ಅಥವಾ ಮಾನಸಿಕ ಅಸ್ವಸ್ಥರಾದರಲ್ಲಿ ಅವರು ಚಿಕಿತ್ಸೆಯನ್ನು ಪಡೀಲಿಕ್ಕೆ ಆಸ್ಪತ್ರೆಗೆ ಬಂದಾಗ ಅವರಿಗೆ ಈ ಚಿಕಿತ್ಸೆಯ ವಿವರಣೆ, ಅದರ ಲಾಭ, ಅದರಿಂದ ಆಗಬಹುದಾದ ಒಂದು ತೊಂದರೆಗಳು, ಅದರ ಬಗ್ಗೆ ತಿಳುವಳಿಕೆ ಇರಬೇಕು. ಅದನ್ನು ಅರ್ಥ ಮಾಡಿಕೊಳ್ಳೋ ಒಂದು ಸಾಮರ್ಥ್ಯ ಇರಬೇಕು. ಅದನ್ನು ನಾವು ಕೆಪಾಸಿಟಿ ಅಂತ ಹೇಳ್ತೀವಿ. ಸೊ ಕೆಪಾಸಿಟಿ ಡಿಸಿಷನ್ ಅಂತ. ಆ ಡಿಸಿಷನ್ ಇಲ್ಲದೆ ಇದ್ದಾಗ ಏನಾಗುತ್ತೆ, ಅವ್ರನ್ನ ನಾವು ದಾಖಲಾತಿ ಮಾಡಲಿಕ್ಕೆ ಆಗಲ್ಲ. ಮೆಂಟಲ್ ಹೆಲ್ತ್ ಕೇರ್ ಆ್ಯಕ್ಟ್ 2017 ಪ್ರಕಾರ ಒಬ್ಬ ವ್ಯಕ್ತಿಗೆ, ಯಾವುದೇ ವ್ಯಕ್ತಿ ಅವರಿಗೆ ಡಿಸಿಷನ್ ಮೇಕಿಂಗ್ ಅಂದರೆ ಕೆಪಾಸಿಟಿ, ನಿರ್ಧಾರ ತಗೊಳ್ಳುವಂತಹ ಒಂದು ಸಾಮರ್ಥ್ಯ ಇದ್ದಲ್ಲಿ ಅವರೇ ತಾವೇ ಬಂದು ದಾಖಲಾತಿ ಆಗ್ಬೋದು, ಆಮೇಲೆ ಡಿಸ್ಚಾರ್ಜ್ ತಗೊಳ್ಬೋದು ಅನ್ನೋದನ್ನು ಇದು ಉಲ್ಲೇಖ ಮಾಡ್ತದೆ. ಹಾಗಾಗಿ ನಾವು ಪ್ರತಿಯೊಬ್ಬರು ಒಬ್ಬ ವ್ಯಕ್ತಿಗೆ ವೈಯಕ್ತಿಕವಾಗಿ ಬಂದಾಗ ನಾವು ಈ ಏನು ಕೆಪಾಸಿಟಿ ಅಂತ ಏನು ಹೇಳ್ತೀವಿ ಅದನ್ನು ಸಾಮರ್ಥ್ಯವನ್ನು ಅಸೆಸ್ಮೆಂಟ್ ಮಾಡಿ, ಮೌಲ್ಯಮಾಪನ ಮಾಡಿ ಅವರನ್ನು ಅಡ್ಮಿಟ್ ಮಾಡ್ತೇವೆ. ಸೊ ಹಾಗಾಗಿ ಇದನ್ನು ನಾವು ಏನು ಕೆಪಾಸಿಟಿ ಡಿಸಿಷನ್ ಅಥವಾ ಸಾಮರ್ಥ್ಯ ಅಂತ ಹೇಳ್ತೀವಿ. ಆವಾಗಲೇ ನೀವು ಹೇಳಿದ್ರಿ ನಾಮಿನೇಟೆಡ್ ರೆಪ್ರೆಸೆಂಟೇಟಿವ್ ಅಂತ ಹೇಳಿ. ಸೊ ಇವರನ್ನು ಅಂದ್ರೆ ಅಂತ ಹೇಳಿ ಯಾರನ್ನು ಕರೀತಾರೆ, ಹಾಗೆ ಅವರ ಅಗತ್ಯತೆ ಮತ್ತು ಪ್ರಾಮುಖ್ಯತೆ ಎಷ್ಟಿರ್ತದೆ ಅಂತ ಅದು ನಾನು ಹೇಳಿದೆ ನಿಮಗೆ. ಕೆಪಾಸಿಟಿ, ಸಾಮರ್ಥ್ಯ ಅಂತ ಹೇಳಿ ಅದಕ್ಕೆ ಇದು ಸ್ವಲ್ಪ ಪೂರಕವಾಗಿರುತ್ತೆ. ಒಂದು ವೇಳೆ ಕೆಪಾಸಿಟಿ ಇದ್ದಾಗ ಅವರಿಗೆ ನಿರ್ಧಾರ ತಗೊಳ್ಳುವಂತಹ ಸಾಮರ್ಥ್ಯ ಇದ್ದಲ್ಲಿ ನಾವು ಅವರನ್ನೇ
ಇನ್ಫಾರ್ಮ್ ಕನ್ಸೆಂಟ್ ತಗೊಂಡು ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತೇವೆ. ಒಂದು ವೇಳೆ ಇಲ್ಲ ಅಂದಾಗ ಏನಾಗುತ್ತೆ ಅನ್ನೋದು ಸಂದರ್ಭದಲ್ಲಿ ಇವರು ನಾಮಿನೇಟೆಡ್ ರೆಪ್ರೆಸೆಂಟೇಟಿವ್ ಬರ್ತಾರೆ. ಆ ವೈಯಕ್ತಿಕ ಒಬ್ಬ ವ್ಯಕ್ತಿಗೆ ಕೆಪಾಸಿಟಿ ಇಲ್ಲ ಅಂತ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ನಾಮಿನೇಟೆಡ್ ರೆಪ್ರೆಸೆಂಟೇಟಿವ್ ಆಗಿ ಚಿಕಿತ್ಸೆಯ ಎಲ್ಲ ನಿರ್ಧಾರಗಳನ್ನು ಇನ್ಫಾರ್ಮ್ ಕನ್ಸೆಂಟ್ ಕೊಡುವಂಥದ್ದನ್ನು ಕೊಡ್ಬೋದು. ಉದಾಹರಣೆಗೆ ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಹೆಂಡತಿ, ಮಕ್ಕಳು ಇವರು ನಾಮಿನೇಟೆಡ್ ರೆಪ್ರೆಸೆಂಟೇಟಿವ್ ಆಗಿ ಪ್ರತಿನಿಧಿಸಬೇಕಾಗ್ತದೆ. ಈ ನಾಮಿನೇಟೆಡ್ ರೆಪ್ರೆಸೆಂಟೇಟಿವ್ ಅನ್ನ ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಪ್ಲೇನ್ ಪೇಪರಲ್ಲಿ ನಾವು ಅವರ ಒಂದು ಸಹಿ ತಗೊಳ್ಳೋದ್ರ ಮುಖಾಂತರ ಅವರ ಸಮ್ಮತಿಯನ್ನ ತೆಗೆದುಕೊಳ್ತೇವೆ. ಇದನ್ನ ನಾವು ನಾಮಿನೇಟೆಡ್ ರೆಪ್ರೆಸೆಂಟೇಟಿವ್ ಅಂತ ಕರೀಲಾಗ್ತದೆ. ಈಗ ಉದಾಹರಣೆಗೆ ಗಂಡ ಅಡ್ಮಿಟ್ ಆಗಬೇಕಾದ್ರೆ ಹೆಂಡತಿ ನಾಮಿನೇಟೆಡ್ ರೆಪ್ರೆಸೆಂಟೇಟಿವ್ ಆಗಿರ್ತಾರೆ. ಹಾಗೆ ಒಂದು ವೇಳೆ ಅವರ ಇಮಿಡಿಯೇಟ್ ಫ್ಯಾಮಿಲಿ ಮೆಂಬರ್ಸ್ ಇಲ್ಲವಾದ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಅವರ ರಿಲೇಟಿವ್ಸ್, ದೂರದ ಸಂಬಂಧಿಗಳು, ಸ್ನೇಹಿತರು ನಾಮಿನೇಟೆಡ್ ರೆಪ್ರೆಸೆಂಟೇಟಿವ್ ಆಗಿ ಪಾತ್ರ ನಿರ್ವಹಿಸ್ಬೋದು. ಈಗ ಕುಟುಂಬಸ್ಥರು ಇಲ್ಲ, ಆಮೇಲೆ ಸ್ನೇಹಿತರು ಇಲ್ಲ, ಬಂಧುಗಳು ಇಲ್ಲ, ಒಬ್ಬರೇ ಇದ್ದಾರೆ, ಹಾಗೆ ಹೇಗೆ ಮಾಡ್ಬೋದು ಅಂತ ನೀವು ಪ್ರಶ್ನೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಸರ್ಕಾರ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಡೈರೆಕ್ಟರ್ ಆಫ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ಪ್ರತಿನಿಧಿ ಆಗ್ತಾರೆ, ಇಲ್ವಾ ಅವರ ಒಂದು ಕಚೇರಿಯಿಂದ ಅವರು ಪ್ರತಿನಿಧಿಸಿರುವಂಥ ವ್ಯಕ್ತಿಯು ನಾಮಿನೇಟೆಡ್ ರೆಪ್ರೆಸೆಂಟೇಟಿವ್ ಆಗ್ತಾರೆ. ಓಕೆ. ಇನ್ನು ಈ ಮಾನಸಿಕ ಅಸ್ವಸ್ಥರ ಹಕ್ಕುಗಳು ಯಾವುದೆಲ್ಲ ಇರ್ತದೆ? ನಾವು ಮೊದಲೇ ಹೇಳಿದಾಗೆ ಈಗ ಪ್ರತಿಯೊಬ್ಬ ವ್ಯಕ್ತಿಗೆ ತಮ್ಮದೇ ಆದ ಹಕ್ಕುಗಳಿರುತ್ತೆ. ಈಗ ಸಹಜವಾಗಿ ಯಾವುದೇ ದೈಹಿಕ ಕಾಯಿಲೆ ಬಂದಾಗ ಅವರಿಗೆ ಕೆಲವು ಹಕ್ಕುಗಳು ಇರ್ತದೆ. ಅದೇ ರೀತಿ ಮಾನಸಿಕ ಸಮಸ್ಯೆ ಅಥವಾ ಮಾನಸಿಕ ಅಸ್ವಸ್ಥತೆ ಇದ್ದ ವ್ಯಕ್ತಿಗಳಿಗೆ ಹಕ್ಕುಗಳು ತುಂಬ ಮುಖ್ಯ ಆಗ್ತದೆ. ಯಾಕೆ ಮುಖ್ಯ ಆಗ್ತದೆ ಅಂತ ಹೇಳಿದ್ರೆ, ಅವರನ್ನ ಏನು ಹೀನಾಯವಾಗಿ ನಡೆಸಿಕೊಳ್ಳುವಂಥದ್ದು, ಅವರನ್ನ ಒಂದು ಕಡೆಗಣಿಸುವಂಥದ್ದು, ಈ ಸಾಮಾಜಿಕ ಪಿಡುಗು ಅಂತ ನಾವೇನು ಹೇಳ್ತೀವಿ, ಸೋಷಿಯಲ್ ಸ್ಟಿಗ್ಮಾ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ, ಕನ್ನಡದಲ್ಲಿ ಸಾಮಾಜಿಕ ಪಿಡುಗು ಅಂತ ಹೇಳ್ತೀವಿ. ಅದರಿಂದ ಇವರ ಹಕ್ಕುಗಳನ್ನು ಎತ್ತಿಡುವಂಥದ್ದು ಸರ್ಕಾರಕ್ಕೆ, ಒಂದು ಸಮಾಜಕ್ಕೆ ತುಂಬ ಪ್ರಾಮುಖ್ಯತೆ ಅನಿಸುತ್ತೆ. ಹಾಗಾಗಿ ಈ ಕಾಯ್ದೆ ಅವರಿಗೆ ತನ್ನದೇ ಆದ ಹಕ್ಕುಗಳನ್ನು ಕೊಟ್ಟಿದೆ. ಏನು ಹಕ್ಕುಗಳು ಅಂತ ಹೇಳಿದ್ರೆ, ಒಂದು, ಯಾವುದೇ ವ್ಯಕ್ತಿ ಮಾನಸಿಕ ಅಸ್ವಸ್ಥ ಆದಲ್ಲಿ ಅವರು ಹೊರ ರೋಗಿಗಳ ವಿಭಾಗದಲ್ಲಿ ಅಥವಾ ಒಳ ರೋಗಿಗಳ ವಿಭಾಗದಲ್ಲಿ ಅವರು ಚಿಕಿತ್ಸೆಯನ್ನು ಪಡೆಯಬಹುದು. ಆಮೇಲೆ ಅವರಿಗೆ ಬೇಕಾಗಿರುವಂಥ ವಸತಿ ಸೌಲಭ್ಯವನ್ನು ಹೊಂದುವಂಥದ್ದು. ಆನಂತರ ಈಗ ನಾವು ರಿಹ್ಯಾಬಿಲಿಟೇಷನ್ ಅಂತ ಹೇಳ್ತೀವಿ, ಪುನರ್ವಸತಿ ಕೇಂದ್ರಗಳಲ್ಲಿ ಅವರಿಗೆ ಒಂದು ಸ್ಥಾನ ಒದಗಿಸುವಂಥದ್ದು. ಅದರ ಜೊತೆಗೆ ಈಗ ಒಮ್ಮೆ ಒಬ್ಬ ವ್ಯಕ್ತಿ ಮಾನಸಿಕ ಅಸ್ವಸ್ಥನಾಗಿ ದಾಖಲಾಗಿ ಚಿಕಿತ್ಸೆ ಪಡೆದ ನಂತರ ಕೆಲವು ಅವರ ಮತ್ತೆ ಸಮುದಾಯಕ್ಕೆ ಅಥವಾ ಅವರ ಮನೆಗೆ ಹೋಗುವಂಥ ಅಧಿಕಾರ ಅವರಿಗೆ ಇರುತ್ತೆ. ಆ ಒಂದು ಹಕ್ಕನ್ನು ಅವರು ಹೊಂದಿರ್ತಾರೆ. ಇದರ ಜೊತೆಗೆ ಈಗ ಕೆಲವು ಮಾನಸಿಕ ಅಸ್ವಸ್ಥರಾದಲ್ಲಿ ಮಕ್ಕಳು ಮತ್ತು ಆದಾಗ ಅವರಿಗೆ ಪ್ರತ್ಯೇಕವಾದ ಸೌಲಭ್ಯಗಳನ್ನು ಅವರು ಹೊಂದುವಂಥ ಹಕ್ಕುಗಳನ್ನು ಹೊಂದಿರ್ತಾರೆ. ಇದರೊಂದಿಗೆ ನಾನು ಮೊದಲೇ ಹೇಳಿದಾಗೆ ಯಾರನ್ನು ಹೀಯಾಳಿಸ್ಲಿಕ್ಕಿಲ್ಲ. ಒಬ್ಬ ವ್ಯಕ್ತಿ ಮಾನಸಿಕ ಅಸ್ವಸ್ಥನಾದಾಗ ಅವರಿಗೆ ಒಂದು ಬೇರೆ ರೀತಿ ಸಂಬೋಧಿಸುವಂಥದ್ದು, ಅವರನ್ನು ಕಡೆಗಣಿಸುವಂಥದ್ದು, ಹಾಗೆ ಅವರನ್ನು ಅಗೌರವದಿಂದ ನೋಡ್ಕೊಳ್ಳೋದು ಕಾನೂನು ಬಾಹಿರ ಆಗಿರುತ್ತೆ. ಹಾಗಾಗಿ ಅವರಿಗೆ ಒಂದು ನಾವು ಘನತೆಯ ಬಾಳನ್ನು, ಅವರಿಗೆ ಆದ ಒಂದು ಸ್ಥಾನಮಾನವನ್ನು ಕೊಡಬೇಕಾಗುತ್ತೆ. ಆ ಸ್ಥಾನಮಾನವನ್ನು ಅವರು ಹಕ್ಕುವನ್ನು ಹೊಂದಿರ್ತಾರೆ. ಇದರ ಜೊತೆಗೆ ಈಗ ನಾವು ಅವರಿಗೆ ಮಾನಸಿಕ ಅಸ್ವಸ್ಥರು, ಅವರು ನಮಗಿಂತ ಕೀಳು ಅನ್ನೋ ಭಾವನೆ ನಾವು ಮಾಡ್ಲಿಕ್ಕಾಗಲ್ಲ. ಸೊ ಅವರು ಕೂಡ ಎಲ್ಲರಂತೆ ಸಮಾನತೆಯನ್ನ ಹೊಂದಿರ್ತಾರೆ. ಆ ಒಂದು ಸಮಾನತೆ ಹಕ್ಕನ್ನು ಕೂಡ ಅವರು ಹೊಂದಿರ್ತಾರೆ. ಅದರ ಜೊತೆಗೆ ನಾವು ಸುಮಾರು ಕಡೆ ಕೇಳಿರ್ಬೋದು, ಹಳ್ಳಿಗಳಲ್ಲಿ ಅಥವಾ ನಾವು ನ್ಯೂಸ್ನಲ್ಲಿ ಅಥವಾ ಟಿವಿಗಳಲ್ಲಿ ನೋಡ್ತಿರ್ತೇವೆ, ಯಾವುದೋ ಒಂದು ವ್ಯಕ್ತಿಯನ್ನ ಮಾನಸಿಕ ಅಸ್ವಸ್ಥರನ್ನ ಎಳೆಯುವಂಥದ್ದು, ಹೊಡೆಯುವಂಥದ್ದು, ಬೈಯುವಂಥದ್ದು, ಆ ಥರ
ಮಾಡುವುದು ಅವಮಾನೀಯ ಮತ್ತು ಕಾನೂನು ಬಾಹಿರ. ಸೊ ಅದೇ ರೀತಿ ಅಂಥ ಒಂದು ಕೃತ್ಯಗಳಿಂದ ಇವರನ್ನು ರಕ್ಷಿಸುವಂಥದ್ದು, ರಕ್ಷಣೆ ಮಾಡಿಕೊಳ್ಳುವಂಥದ್ದು ಒಂದು ಹಕ್ಕು ಅವರಿಗೆ. ಅಂದ್ರೆ ಸಾಮಾನ್ಯ ಜನರಂತೆ, ಜನರಿಗಿರುವ ಹಕ್ಕುಗಳಂತೆ ಅವರಿಗೂ ಹಕ್ಕುಗಳಿದೆ ಅಂತ ಹೇಳಿ ಇವತ್ತು ನಮ್ಗೆಲ್ಲ ಗೊತ್ತಾಯ್ತು. ಅದು ಅಲ್ಲದೆ ಈ ರೀತಿಯಾಗಿ ನೀವು ಆವಾಗಲೇ ಹೇಳಿದ್ರಿ ಅವರನ್ನು ಹೀಯಾಳಿಸುವಂಥದ್ದು, ಕಡೆಗಣಿಸುವಂಥದ್ದು, ಇಂತಹ ಒಂದು ಏನಾದರೂ ಏನು ದಾಖಲಾದರೆ, ಅಂದರೆ ಏನು ಕಂಪ್ಲೇಂಟ್ ದಾಖಲಾದರೆ ಅವರಿಗೆ ಯಾವ ರೀತಿಯಾದ ಒಂದು ಪನಿಷ್ಮೆಂಟ್ ಇರುತ್ತಾ ಅಂತೇಳಿ? ಖಂಡಿತ ಇರುತ್ತೆ. ಸೊ ಅವರಿಗೆ ಒಂದು ಸಾಧಾರಣವಾಗಿ ಬೇರೆ ಥರ ನಾವು ಯಾರೇ ವ್ಯಕ್ತಿ ಈ ಥರ ಅವ್ರನ್ನ ಹೀನಾಯವಾಗಿ ನಡ್ಕೊಂಡಾಗ, ಅವ್ರಿಗೆ ಕ್ರೂರವಾಗಿ ನೋಡ್ಕೊಂಡಾಗ ಅವರಿಗೆ ಒಂದು FIR ಮಾಡಬೇಕಾಗ್ತದೆ, ಚಾರ್ಜ್ ಶೀಟ್ ಮಾಡಬೇಕಾಗ್ತದೆ. ಚಾರ್ಜ್ ಶೀಟ್ ನಂತರ ಕಾನೂನಿನ ಚೌಕಟ್ಟಿನಲ್ಲಿ ಏನು ಶಿಕ್ಷೆ ಕೊಡ್ತೀವಿ ನಾವು ಸಾಮಾನ್ಯವಾಗಿ, ಅದೇ ಶಿಕ್ಷೆಯನ್ನು ಅವರಿಗೆ ಕೊಡ್ಲಿಕ್ಕಾಗತ್ತೆ ಅಂತ ಹೇಳಿದ್ರೆ ಇಂಥ ದಾಖಲಾತಿಗಳು ಇದೆ, ಅಂದರೆ ಕಂಪ್ಲೇಂಟ್ ರೈಸ್ ಆದದ್ದು ಇದೆ ಅಲ್ಲ. ಓಕೆ, ಹಾಗಾದ್ರೆ ಇನ್ನು ಮಾನಸಿಕ ಅಸ್ವಸ್ಥರಿಗೆ ಚಿಕಿತ್ಸೆಗಳು ಯಾವುದೆಲ್ಲ ಇದೆ, ಅಥವಾ ಅವರಿಗೆ ಸಿಗುವಂತಹ ಸೌಲಭ್ಯಗಳು ಯಾವುದೆಲ್ಲ ಇದೆ? ನಾನು ಮೊದಲೇ ಹೇಳಿದಾಗೆ, ಒಂದು ಅವರಿಗೆ ಒಂದು ಒಳರೋಗ ಚಿಕಿತ್ಸೆ ಅಥವಾ ಹೊರ ರೋಗ ವಿಭಾಗಗಳಲ್ಲಿ ಚಿಕಿತ್ಸೆ ಪಡೆಯುವಂಥದ್ದು, ಕೆಪಾಸಿಟಿ ಇದ್ದಾಗ, ಅವ್ರಿಗೆ ಸಾಮರ್ಥ್ಯ ಇದ್ದಾಗ ತಾವೇ ಬಂದು ಅಡ್ಮಿಟ್ ಆಗಿ ಚಿಕಿತ್ಸೆಯನ್ನು ಪಡೆದು ಡಿಸ್ಚಾರ್ಜ್ ಆಗುವಂಥ ಹಕ್ಕುಗಳು. ಆಮೇಲೆ ಈ ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವಂಥದ್ದು. ಸೊ ಅವರಿಗೆ ಈ ಥರ ಏನೋ ಪರ್ಸ್ನಲ್ ವಿಚಾರಗಳನ್ನು ಹೇಳ್ಕೊಡುವಾಗ ಯಾವುದೇ ಸಂಸ್ಥೆಯ ಒಂದು ವೈದ್ಯಾಧಿಕಾರಿಗಳಾಗಿರ್ಬೋದು, ವೈದ್ಯರಾಗಿರ್ಬೋದು, ಅದನ್ನು ಗೌಪ್ಯತೆ ಕಾಪಾಡಿಕೊಳ್ಳುವಂಥದ್ದು. ಅವರಿಗೆ ಬೇಕಾಗಿರುವಂಥ ಒಂದು ಮಾತ್ರೆಗಳ ಸೌಲಭ್ಯ ಆಗಿರ್ಬೋದು, ಚಿಕಿತ್ಸೆಯ ಸೌಲಭ್ಯಗಳನ್ನು ಪಡೆಯುವಂಥದ್ದು. ಈ ರೀತಿ ಅವರಿಗೆ ಸಾಮರ್ಥ್ಯ ಇಲ್ಲದೆ ಇದ್ದಾಗ ಸಂಬಂಧಿಕರು ನಾಮಿನೇಟೆಡ್ ರೆಪ್ರೆಸೆಂಟೇಟಿವ್ ಆಗಿ ಕಾರ್ಯನಿರ್ವಹಿಸುವಂಥದ್ದು. ಸೊ ಈ ಎಲ್ಲ ಸೌಲಭ್ಯಗಳನ್ನು ಅವರು ಹೊಂದಿರ್ತಾರೆ. ಇದ್ರ ಜೊತೆಗೆ ರೈಟ್ ಟು ಇನ್ಫಾರ್ಮೇಷನ್ ಅಂತ ಏನು ಹೇಳ್ತೀವಿ ನಾವು, ಸಾಧಾರಣವಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಮಾಹಿತಿ ಪಡೆಯುವಂಥ ಹಕ್ಕಿರ್ತದೆ. ಸೊ ಅವರು ಒಂದು ವೇಳೆ ದಾಖಲಾದಲ್ಲಿ ಅವರಿಗೆ ಬೇಕಾದ ಒಂದು ವೈದ್ಯಕೀಯ ಪತ್ರಗಳನ್ನು ಬೇಕಾದಾಗ ಅವರು ಪಡೆಯುವಂಥದ್ದು, ಈ ಎಲ್ಲ ಸೌಲಭ್ಯಗಳನ್ನು ಅವರು ಪಡೆಯಬಹುದು. ಓಕೆ, ಇನ್ನು ನಾವು ಅಂದರೆ ವಿಭಿನ್ನ ಸಾಮರ್ಥ್ಯವುಳ್ಳ ಒಂದು ಹೊಂದಿರುವ ವ್ಯಕ್ತಿಗಳ ಕಾಯ್ದೆ 2016 ಪ್ರಕಾರ ಕೇಳುವುದಾದ್ರೆ ಈ ಕಾಯ್ದೆಯ ಮುಖ್ಯ ಉದ್ದೇಶದ ಬಗ್ಗೆ ಹೇಳ್ಬೋದಾ? ಇದು ಬಂದ್ಬಿಟ್ಟು ದ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಆ್ಯಕ್ಟ್ 2016 ಅಂತ ಹೇಳ್ತೇವೆ. ಸಾಧಾರಣವಾಗಿ ನಾವು ಇಲ್ಲಿ ಮೊದಲೆಲ್ಲ ನಾವು ಪದಗಳನ್ನು ಬಳಕೆ ಮಾಡ್ತಿದ್ವಿ, ಅಂಗವೈಕಲ್ಯ ಅಂತ. ಅದನ್ನು ಈಗಿನ ದಿನಗಳಲ್ಲಿ ನಾವು ಬಳಕೆ ಮಾಡಲ್ಲ. ಯಾಕಂತ ಹೇಳಿದ್ರೆ ಅವ್ರಿಗೆ ಆದ ಒಂದು ವಿಭಿನ್ನವಾದ ಕಲೆಗಳಿರುತ್ತೆ, ವಿಭಿನ್ನವಾದ ಶಕ್ತಿಗಳಿರುತ್ತೆ. ಹಾಗಾಗಿ ನಾವು ಇಂಗ್ಲೀಷಲ್ಲಿ ಡಿಫರೆಂಟ್ಲಿ ಏಬಲ್ಡ್ ಅಂತ ಹೇಳ್ತೀವಿ, ವಿಭಿನ್ನ ಸಾಮರ್ಥ್ಯವುಳ್ಳ ವ್ಯಕ್ತಿಗಳು. ಯಾಕಂತ ಹೇಳಿದ್ರೆ ಅವರಿಗೆ ಕಿವಿ ಕೇಳದೇ ಇರ್ಬೋದು, ಬಟ್ ಕಣ್ಣು ಕಾಣದೇ ಇರ್ಬೋದು, ಅಥವಾ ಅಂಗಗಳ ರಚನೆ ಸರಿಯಾಗಿ ಇಲ್ಲದೆ ಇರ್ಬೋದು, ಬಟ್ ಅವರಿಗೆ ಆದ ಒಂದು ಕೌಶಲ್ಯಗಳಿರುತ್ತೆ. ಎಷ್ಟೋ ವ್ಯಕ್ತಿಗಳು ಅದ್ಭುತವಾದ ಸಾಧನೆಯನ್ನು ಮಾಡಿದ್ದಾರೆ, ಈಗ ದೇಶದಲ್ಲಾಗಿರ್ಬೋದು, ಪ್ರಪಂಚದ ಆಗಿರ್ಬೋದು. ಹಾಗಾಗಿ ಅವರಿಗೆ ಒಂದು ವಿಶೇಷ ಸ್ಥಾನಮಾನವನ್ನು ಕೊಡುವಂಥದ್ದು, ಅವರಿಗೆ ಯಾವುದೇ ಪಕ್ಷಪಾತದಿಂದ ನೋಡುವಂಥದ್ದು. ಆಮೇಲೆ ಈ ಅವರಿಗೆ ಈಗೇನಾಗುತ್ತೆ ಅಂತ ಹೇಳಿದ್ರೆ, ಅವರು ಅಬಲರು, ಅವರ ಪರವಾಗಿ ನಾವು ನಿರ್ಧಾರ ತಗೋಬೇಕು ಅನ್ನೋದು ಒಂದು ಇರುತ್ತೆ. ಸಾಮಾನ್ಯವಾಗಿ ಪೋಷಕರಲ್ಲಾಗಿರ್ಬೋದು ಅಥವಾ ಕುಟುಂಬಸ್ಥರಲ್ಲಾಗಿರ್ಬೋದು, ಸರ್ವೇ ಸಾಮಾನ್ಯ ಜನರಲ್ಲಾಗಿರ್ಬೋದು. ಇದು ಹಾಗಲ್ಲ, ಅವರಿಗೂ ಕೂಡ ತಮ್ಮದೇ ಆದ ಸ್ವಾತಂತ್ರ್ಯ ಇರುತ್ತೆ. ಸೊ ಆ ಸ್ವಾತಂತ್ರ್ಯವನ್ನು, ಅವರ ಆಯ್ಕೆಗಳನ್ನು ಅವರು ಚೂಸ್ ಮಾಡುವಂಥದ್ದು ಅವರಿಗೆ ಸ್ವಾತಂತ್ರ್ಯ ಇರ್ತದೆ. ಅದ್ರ ಜೊತೆಗೆ ನಾವು ಈಗ ಏನು ಅಂತೀವಿ, ನಾವು ಸಂಪೂರ್ಣ ಮತ್ತು ಪರಿಣಾಮಕಾರಿ ಭಾಗವಹಿಸುವಿಕೆ ಅಂತ ಹೇಳ್ತೀವಿ. ಉದಾಹರಣೆಗೆ ಈಗ ಕಣ್ಣು ಕಾಣಲ್ಲ, ಸೊ ಅವರಿಗೆ ಆದ ಒಂದು ವಿಶೇಷ ತರಬೇತಿ ಇರ್ತದೆ. ಈಗ ಕೆಲವು ವ್ಯಕ್ತಿಗಳಿಗೆ ನಡಿಲಿಕ್ಕಾಗಲ್ಲ, ವೀಲ್ ಚೇರ್ ಸೌಲಭ್ಯಗಳನ್ನು ಒದಗಿಸ್ಬೇಕಾಗ್ತದೆ. ಕೆಲವು ವ್ಯಕ್ತಿಗಳಿಗೆ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ ಅಂತ ಹೇಳ್ತೇವೆ.
ಅಂದರೆ ಕೆಲವು ಸ್ಪೆಲ್ಲಿಂಗ್ ಎರರ್ ಮಾಡುವಂಥದ್ದು, ಕೆಲವರು ಗಣಿತದಲ್ಲಿ ವೀಕ್ ಇರ್ತಾರೆ, ಆದರೆ ಬೇರೆ ವಿಚಾರಗಳಲ್ಲಿ ತುಂಬ ಸ್ಕಿಲ್, ಅಂಥವರನ್ನು ಅವರಿಗೆ ನಾವು ಸಂಪೂರ್ಣವಾದ ಒಂದು ಅವರ ಯಾವುದರಲ್ಲಿ ಅವರ ಸ್ಕಿಲ್ ಇರುತ್ತೆ ಅದನ್ನು ನಾವು ಬೆಳೆಸುವಂಥದ್ದು. ಇಂಥ ಒಂದು ಹಕ್ಕುಗಳನ್ನು ಅವರು ಹೊಂದಿರ್ತಾರೆ. ಅದಕ್ಕೋಸ್ಕರ ನಾವು ಈ ರೆಸ್ಪೆಕ್ಟ್ ಫಾರ್ ಡಿಫರೆನ್ಸ್ ಅಂತ ಏನು ಹೇಳ್ತೀವಿ, ಕೆಲವು ಆಡೋದ್ರಲ್ಲಿ ಚೆನ್ನಾಗಿರ್ತಾರೆ, ಕೆಲವರು ನೃತ್ಯ ಮಾಡೋದ್ರಲ್ಲಿ ಚೆನ್ನಾಗಿರ್ತಾರೆ. ಈ ಒಂದು ಪಂಗಡ ತಮ್ಮದೇ ಆದ ಒಂದು ಕೌಶಲ್ಯವನ್ನು ಹೊಂದಿರ್ತಾರೆ. ಆ ಕೌಶಲ್ಯಗಳನ್ನು ಗುರುತಿಸುವಂಥದ್ದು, ಅದನ್ನು ನಾವು ಗೌರವ ಕೊಡುವಂಥದ್ದು ಅದು ಅವರ ಹಕ್ಕಾಗಿರುತ್ತೆ. ಆಮೇಲೆ ಈಕ್ವಾಲಿಟಿ ಆಫ್ ಅಪರ್ಚುನಿಟಿ ಅಂತ ಏನು ಹೇಳ್ತೀವಿ, ಈಗ ಏನು ಅವಕಾಶಗಳು ಎಲ್ಲರಿಗೂ ಇದೆ ಅವ್ರಿಗೂ ಅಂಥದ್ದೇ ಒಂದು ಸಮಾನವಾದ ಹಕ್ಕುಗಳನ್ನು ನಾವು ಕೊಡಬೇಕು, ಅದು ಅವರ ಹಕ್ಕು ಆಗಿರುತ್ತೆ. ಇದರ ಜೊತೆಗೆ ಅಸೆಸಿಬಿಲಿಟಿ ಅಂತ ಹೇಳ್ತೀವಿ, ಲಭ್ಯತೆ. ಈಗ ಉದಾಹರಣೆಗೆ ನೀವು ನೋಡಿರ್ಬೋದು, ಕಾಲು ಕೈ ಸ್ವಲ್ಪ ನಡಿಲಿಕ್ಕೆ ಸಮಸ್ಯೆ ಇದ್ದವರಿಗೆ ವೀಲ್ ಚೇರ್ ಕೊಡುವಂಥದ್ದು, ಶ್ರವಣ ಸಮಸ್ಯೆ ಇರೋರಿಗೆ ಅವರಿಗೆ ಸಲಕರಣೆಗಳನ್ನು ಕೊಡುವಂಥದ್ದು. ಈಗ ಯಾವುದೇ ಒಂದು ಆಸ್ಪತ್ರೆ ಸಂಸ್ಥೆಗೆ ಹೋಗಿರ್ಬೋದು, ಅಂಥ ವ್ಯಕ್ತಿಗಳಿಗೆ ವಿಶೇಷವಾದ ಒಂದು ಶೌಚಾಲಯ ವ್ಯವಸ್ಥೆಗಳನ್ನು, ವಿಶೇಷವಾದ ಒಂದು ಏನೋ ನಡಿಲಿಕ್ಕೆ ಅವಕಾಶಗಳನ್ನು ಮಾಡಿಕೊಳ್ಳುವಂಥದ್ದು, ಇಂಥ ಒಂದು ಹಕ್ಕುಗಳನ್ನು ಅವರು ಹೊಂದಿರ್ತಾರೆ. ಅಂದರೆ ಈ ಕಾಯ್ದೆ ಪ್ರಕಾರ ಅವರ ಹಕ್ಕುಗಳು ಜೊತೆಗೆ ಎಲ್ಲ ಸರ್ಕಾರ ಮತ್ತೆ ಸಮಾಜದ ಜವಾಬ್ದಾರಿ ಕೂಡ ಅದನ್ನು ಒದಗಿಸುವಂಥದ್ದು. ಇನ್ನು ಶೈಕ್ಷಣಿಕ ಸಂಸ್ಥೆಗಳ ಪಾತ್ರ ಏನಾಗಿದೆ? ಇಲ್ಲಿ ನಾವು ಹೇಳ್ತೀವಿ, ಇವರಿಗೆ ವಿಭಿನ್ನವಾದ ಒಂದು ಕೌಶಲ್ಯವಿರುವ ವ್ಯಕ್ತಿಗಳಾಗಿರೋದ್ರಿಂದ ಪ್ರತಿಯೊಂದು ಸಂಸ್ಥೆಗಳಲ್ಲಿ ಇವರಿಗೆ ವಿಶೇಷವಾದ ಒಂದು ಸೌಲಭ್ಯಗಳನ್ನು ಒದಗಿಸ್ಬೇಕಾಗ್ತದೆ. ಒಂದು ಏನಂತ ಹೇಳಿದ್ರೆ, ಈ ಇನ್ಕ್ಲೂಸಿವ್ ಎಡ್ಯುಕೇಷನ್ ಅಂತ ನೀವು ಕೇಳಿರ್ಬೋದು. ಅಂದರೆ ಒಳಗೊಂಡಿರುವ ಶಿಕ್ಷಣ. ಈಗ ಅವರಿಗೆ ತಿಳುವಳಿಕೆ ಕಡಿಮೆ ಇದೆ, ಅವರಿಗೆ ಕೌಶಲ್ಯಗಳು ಕಡಿಮೆ ಇದೆ, ಅವರಿಗೆ ಅಂಗವೈಕಲ್ಯವಿದೆ ಅಂತೇಳಿ ಅವರನ್ನು ದೂರ ಇಡುವಂಥದ್ದು, ದಾಖಲಾತಿ ಮಾಡದೇ ಇರುವಂಥದ್ದು, ಇಂಥ ಸಂದರ್ಭಗಳಲ್ಲಿ ಮಾಡಲಿಕ್ಕಿಲ್ಲ. ಎಲ್ಲ ಸಂಸ್ಥೆಗಳು ಅವರನ್ನುಗಳ ಒಳಪಡಿಸಬೇಕು, ಅವರಿಗೆ ಬೇಕಾದ ಸೌಲಭ್ಯಗಳನ್ನು ಒದಗಿಸುವಂಥದ್ದು ಒಂದು ಶೈಕ್ಷಣಿಕ ಸಂಸ್ಥೆಯ ಒಂದು ಅವಿಭಾಜ್ಯ ಅಂಗವಾಗಿರುತ್ತೆ. ಅದ್ರ ಜೊತೆಗೆ ಯಾವುದೇ ತಾರತಮ್ಯವಿಲ್ಲದೆ ಎಲ್ಲ ಮಕ್ಕಳನ್ನು ದಾಖಲಾತಿ ಮಾಡಿಕೊಳ್ಳುವಂಥದ್ದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ. ಅದರ ಜೊತೆಗೆ ನಾನು ಹೇಳಿದ್ದೇನೆ, ಈಗ ಕೆಲವರಿಗೆ ವಿಶೇಷವಾದ ಒಂದು ಗಮನವನ್ನು ಕೊಡಬೇಕಾಗ್ತದೆ, ಅವರಿಗೆ ವಿಶೇಷವಾದ ಸೌಲಭ್ಯಗಳನ್ನು ಕೊಡಬೇಕಾಗ್ತದೆ, ಅದು ಶೈಕ್ಷಣಿಕ ಸಂಸ್ಥೆ ಮಾಡಬೇಕಾಗ್ತದೆ. ಇದರ ಜೊತೆಗೆ ಈ ರೀಸನಬಲ್ ಅಕಮಡೇಷನ್ ಅಂತ ಹೇಳ್ತೀವಿ, ಅಂದರೆ ಸೌಕರ್ಯ. ಈಗ ಕೆಲವು ವ್ಯಕ್ತಿಗಳು ಓದೋದ್ರಲ್ಲಿ ವೀಕ್ ಇರ್ತಾರೆ, ಅವರಿಗೆ ವಿಶೇಷವಾದ ಒಂದು ತರಬೇತಿ ನೋಡುವಂಥದ್ದು, ಕಾಳಜಿ ವಹಿಸುವಂಥದ್ದು ಮಾಡಬೇಕಾಗ್ತದೆ. ಆಮೇಲೆ ಇನ್ನೊಂದು ನಾವು ಇಂಡಿವಿಜುವಲೈಸ್ಡ್ ಸಪೋರ್ಟ್ ಅಂತ ಹೇಳ್ತೀವಿ. ಒಬ್ಬೊಬ್ಬ ವಿದ್ಯಾರ್ಥಿಗೂ ಒಂದು ವಿಶೇಷವಾದ ಕಾಳಜಿ ವಹಿಸುವಂಥದ್ದು, ಅದು ಎಸ್ಪೆಷಲಿ ಇಂಥ ಒಂದು ವ್ಯಕ್ತಿಗಳಿಗೆ, ವಿಶೇಷ ಚೇತನ ಇರುವಂಥ ವ್ಯಕ್ತಿಗಳಿಗೆ ಶೈಕ್ಷಣಿಕ ಸಂಸ್ಥೆ ನೋಡ್ಕೋಬೇಕಾಗ್ತದೆ. ಅದರ ಹಾಗೆ ಈಗ ಕೆಲವು ಮಕ್ಕಳಿಗೆ ಮಾತು ಬರಲ್ಲ, ಕಿವಿ ಕೇಳಿಸಲ್ಲ, ಅವರಿಗೆ ಆದ ಕೆಲವು ವಿಶೇಷ ಟೀಚರ್ಗಳು, ವಿಶೇಷ ಕ್ಲಾಸ್ ರೂಮ್ ವ್ಯವಸ್ಥೆ ಒದಗಿಸ್ಬೇಕಾಗ್ತದೆ. ಇದರ ಜೊತೆಗೆ ಈಗ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ ನಾವು ಅಂತ ಹೇಳ್ತೀವಿ. ಕೆಲವು ಮಕ್ಕಳಲ್ಲಿ ಕೆಲವು ಮಕ್ಕಳು ಗಣಿತದಲ್ಲಿ ವೀಕ್ ಇರ್ತಾರೆ, ಕೆಲವು ಮಕ್ಕಳಲ್ಲಿ ಭಾಷೆಗಳಲ್ಲಿ ವೀಕ್ ಇರ್ತಾರೆ. ಅಂಥ ಮಕ್ಕಳನ್ನು ಗುರುತಿಸುವಂಥದ್ದು, ಅವರಿಗೆ ಹೆಚ್ಚಿನ ಚಿಕಿತ್ಸೆ ಒದಗಿಸುವಂಥದ್ದು, ಅವರ ಪೋಷಕರನ್ನು ಕರೆದು ಅವರಿಗೆ ಮಾಹಿತಿ ನೀಡುವಂಥದ್ದು, ಇವೆಲ್ಲ ಕೆಲಸಗಳನ್ನು ಒಂದು ಶೈಕ್ಷಣಿಕ ಸಂಸ್ಥೆ ಮಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಸುಮಾರು ಜನ ಮಕ್ಕಳಲ್ಲಿ ಒಂದು ಮಗು ವಿಶೇಷವಾಗಿದ್ರು ಅದನ್ನು ಗುರುತಿಸಬೇಕು ಅಂತೇಳಿ ನೀವು ಹೇಳುವಂಥದ್ದು. ಇಲ್ಲದಿದ್ರೆ ಕೆಲವು ತುಂಬಾ ಹೈಪರ್ ಆಕ್ಟಿವ್ ಆಗಿ ಇರುವಂಥ ಮಕ್ಕಳನ್ನು ಹಾಗೆ ಬಿಟ್ಟರೆ ಮತ್ತೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತೀವಿ. ಅದೇ ರೀತಿ ವೃತ್ತಿ ಹಾಗೂ ವೃತ್ತಿಪರ ತರಬೇತಿನ ಮುಖ್ಯ ಏನು ಒಂದು ಅವಕಾಶಗಳು ಯಾವುದೆಲ್ಲ ಇರ್ತದೆ ಅಂತ. ಸೊ ಇದು ಯಾಕೆ ಹೇಳ್ಬೇಕಾಗ್ತದೆ ಅಂತ ಹೇಳಿದ್ರೆ, ಇಲ್ಲಿ
ಈ ವಿಶೇಷ ಚೇತನ ಹೊಂದಿರುವಂಥ ವ್ಯಕ್ತಿಗಳು ಅವರಿಗೆ ತಮ್ಮದೇ ಆದ ಕೆಲವು ಇತಿಮಿತಿಗಳಿರುತ್ತೆ. ಕೆಲವರಿಗೆ ಕಣ್ಣು ಕಾಣಿಸದೇ ಇರ್ಬೋದು, ಕೆಲವರಿಗೆ ಕಿವಿ ಕೇಳದೆ ಇರ್ಬೋದು, ಕೆಲವರಿಗೆ ಮಾತಾಡೋದ್ರಲ್ಲಿ ತೊಂದರೆ ಇರ್ಬೋದು, ಕೆಲವರಿಗೆ ಮಾನಸಿಕ ಸ್ವಸ್ಥತೆ ಇಲ್ಲದಿರ್ಬೋದು. ಅಂಥವ್ರಿಗೆ ಏನಾಗುತ್ತೆ, ನಾವು ಅವರಿಗೆ ಯಾವುದರಲ್ಲಿ ಹೆಚ್ಚು ಕೌಶಲ್ಯ ಇದೆ ಅದನ್ನು ಗುರುತಿಸಿಕೊಂಡು ಅದನ್ನು ಬೆಳೆಸಲಿಕ್ಕೆ ನಾವು ತರಬೇತಿ ನೀಡಬೇಕಾಗ್ತದೆ. ಹೀಗಾಗಿ ಸರ್ಕಾರ ಸುಮಾರು ತರಬೇತಿ ಕೇಂದ್ರಗಳನ್ನು ನಿರ್ಮಾಣ ಮಾಡಿದೆ, ರಾಜ್ಯದಾದ್ಯಂತ, ರಾಷ್ಟ್ರದಾದ್ಯಂತ. ಸೊ ಅಂಥ ಒಂದು ಅವರಿಗೆ ಪ್ರತಿದಿನ ಒಂದು ನಿಗದಿತ ಸಮಯದಲ್ಲಿ ಅವರಿಗೆ ತರಬೇತಿಯನ್ನು ಕೊಡುವಂಥದ್ದು. ಅವರು ಮನೆಯಿಂದ ಹೋಗ್ಬೋದು ಅಥವಾ ಪುನರುಜ್ಜೀವನ ಕೇಂದ್ರಗಳಲ್ಲಿ ತರಬೇತಿ ಪಡಿಬೋದು, ಆಸ್ಪತ್ರೆಯಿಂದ ದಿನ ಹೋಗಿ ಬರ್ಬೋದು, ಆ ಮನೆಯಿಂದ ಹೋಗಿ ಬರ್ಬೋದು. ಅಂಥ ಒಂದು ಸಂಸ್ಥೆಗಳಿದ್ದಾವೆ. ಸೊ ಹಾಗಾಗಿ ಅವರಿಗೆ ತರಬೇತಿಯನ್ನು ನೀಡುವಂಥದ್ದು. ತರಬೇತಿ ನೀಡಿದ ನಂತರ ಅವರಿಗೆ ಉದ್ಯೋಗ ಬೇಕಾಗ್ತದೆ. ಎಲ್ಲರಿಗೂ ಕೊಡುವಂತೆಯೇ ನಾವು ಏನು ಸ್ಯಾಲ್ರಿಯನ್ನು ಕೊಡ್ತೀವಿ ಅವರಿಗೆ, ಅದೇ ರೀತಿ ಇವರಿಗೂ ಸಹ ಯಾವುದೇ ಪಕ್ಷಪಾತವಿಲ್ಲದೆ ಕೆಲಸವನ್ನು ಕೊಡುವಂಥದ್ದು. ಯಾವುದೇ ಸಂಸ್ಥೆಗಳಾಗಿರ್ಬೋದು, ಅವರಿಗೆ ಅವರ ಕೆಲಸಕ್ಕೆ ತಕ್ಕಂತೆ ಅವರಿಗೆ ಒಂದು ಸಂಬಳವನ್ನು ಕೊಡುವಂಥದ್ದು. ಈ ಒಂದು ವೃತ್ತಿಪರ ಸಂಸ್ಥೆಗಳು ವೃತ್ತಿಯನ್ನು ಒದಗಿಸುವಂಥದ್ದು ಒಂದು ಅಂಶ ಆಗಿರುತ್ತೆ. ಓಕೆ, ಅಂದ್ರೆ ಸರ್ಕಾರ ಅಂಥವರನ್ನು ಗುರುತಿಸಿ ಅವರಿಗೆ ತರಬೇತಿ ನೀಡುವ ಸರ್ಕಾರ ಆಗಿರ್ಬೋದು, ಇದು ಸರ್ಕಾರ ಅಂತಲ್ಲ, ಒಂದು ಪುನರುಜ್ಜೀವನ ಸಂಸ್ಥೆ ಆಗಿರ್ಬೋದು ಅಥವಾ ಒಂದು ತರಬೇತಿ ಕೊಡುವಂಥ ಸಂಸ್ಥೆ ಆಗಿರ್ಬೋದು. ಉದಾಹರಣೆಗೆ ಯಾವುದೇ ಒಂದು ಸಂಸ್ಥೆ ಆಗಿರ್ಬೋದು, ಅದು ಸರ್ಕಾರದ್ದಾಗಿರ್ಬೋದು ಅಥವಾ ಪ್ರೈವೇಟ್ ಆಗಿರ್ಬೋದು, ಖಾಸಗಿ ಆಗಿರ್ಬೋದು. ಅವ್ರು ಹೇಳಿಕ್ಕಿಲ್ಲ ಈ ವ್ಯಕ್ತಿ ಇಂಥವ್ರು ನಾವು ಕೆಲಸ ಕೊಡೋದಿಲ್ಲ, ನಾವು ಪ್ರಮೋಷನ್ ಕೊಡೋದಿಲ್ಲ, ಹಾಗೆಲ್ಲ ಮಾಡ್ಲಿಕ್ಕಿಲ್ಲ. ಓಕೆ, ಹಾಗಾದರೆ ಇನ್ನು ವಿಭಿನ್ನ ಸಾಮರ್ಥ್ಯವುಳ್ಳ ವ್ಯಕ್ತಿಗಳಿಗೆ ಇರುವಂತಹ ಸರ್ಕಾರದ ಸವಲತ್ತುಗಳ ಬಗ್ಗೆ ತಿಳಿಸಿ. ಸೊ ಈ ಹಕ್ಕು ಮುಖ್ಯವಾಗಿ ಅವರ ಹಕ್ಕುಗಳನ್ನು ಎತ್ತಿಡಿಯುವಂಥದ್ದು ಮತ್ತು ಅವರಿಗೆ ಸೌಲಭ್ಯಗಳನ್ನು ಒದಗಿಸಿ ಕೊಡುವಂಥದ್ದು ರಾಜ್ಯದಾದ್ಯಂತ ಮಾಡುವ ಒಂದು ಕೆಲಸದ ಮೂಲ ಉದ್ದೇಶ ಆಗಿರುತ್ತೆ. ಇವರಿಗೆ ತಮ್ಮದೇ ಆದ ಒಂದು ಸೌಲಭ್ಯಗಳನ್ನು ಸರ್ಕಾರ ಒದಗಿಸ್ತಾ ಇದೆ ರಾಷ್ಟ್ರದಾದ್ಯಂತ. ಅವುಗಳಲ್ಲಿ ಕೆಲವು ಪೆನ್ಷನ್, ಮಂತ್ಲಿ ಡಿಸಬಿಲಿಟಿ ಪೆನ್ಷನ್ ಅಂತ ಹೇಳ್ತೀವಿ. ಅದು ಒಂದೊಂದು ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗ್ತಾ ಹೋಗ್ತದೆ. ಸಾಧಾರಣವಾಗಿ 2000ರಿಂದ 2500 ರೂಪಾಯಿ ಇರುತ್ತೆ ತಿಂಗಳಿಗೆ ಪೆನ್ಷನ್ ರೂಪದಲ್ಲಿ. ಅದೊಂದು ಸಹಾಯ ಇರುತ್ತೆ. ಮತ್ತು ಟ್ರಾವೆಲ್ ಕನ್ಸೆಷನ್ ಅಂತ ನಾವು ಹೇಳ್ತೀವಿ. ಟ್ರಾವೆಲ್ ಕನ್ಸೆಷನ್ ಅಂದರೆ ಸಿಟಿ ಬಸ್ಗಳಲ್ಲಿ ರಿಯಾಯಿತಿ ದರದಲ್ಲಿ ಪಾಸ್ಗಳನ್ನು ಹೊಂದುವಂಥದ್ದು, ಅಥವಾ ಯಾವುದೇ ಸರ್ಕಾರ ಮತ್ತು ಖಾಸಗಿ ಬಸ್ಗಳಲ್ಲಿ ರಿಯಾಯಿತಿನೂ ಹೊಂದುವಂಥದ್ದು. ಸೀಟ್ಗಳು ರಿಸರ್ವೇಷನ್ ಕೂಡ ಇರ್ತದೆ. ಅದರ ಜೊತೆಗೆ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್, ಸೊ ವಿವಿಧ ರೀತಿಯ ಆರೋಗ್ಯ ವಿಮೆಗಳನ್ನು ಸೌಲಭ್ಯಗಳನ್ನು ಸರ್ಕಾರ ಒದಗಿಸ್ತಾ ಇದೆ. ಅದರ ಜೊತೆಗೆ ಈಗ ನಾವು ಈಗ ಯಾವುದೇ ಒಂದು ಕೆಲಸ, ಜಾಬ್ ಏನಂತ ನಾವೇನು ಹೇಳ್ತೀವಿ, ಅವರಿಗೆ ಒಂದು ಮೀಸಲಾತಿಯನ್ನು ಒದಗಿಸಿರುತ್ತೆ. ಈಗ ಎ ಗ್ರೇಡ್, ಬಿ ಗ್ರೇಡ್ಗಳಲ್ಲಿ 3% ಇದೆ, ಅಥವಾ ಸಿ ಮತ್ತು ಡಿ ಗ್ರೇಡ್ ಪೊಸಿಷನ್ನಲ್ಲಿ 5% ಮೀಸಲಾತಿಯನ್ನು ಕೊಡಲಾಗ್ತದೆ. ಅದರ ಜೊತೆಗೆ ಈ ಸರ್ವ ಶಿಕ್ಷಣ ಅಭಿಯಾನ ಒಂದು ಯೋಜನೆ ಇದೆ. ಇಂಥ ವ್ಯಕ್ತಿಗಳಿಗೆ, ವಿಶೇಷ ಚೇತನ ವ್ಯಕ್ತಿಗಳಿಗೆ ಕನಿಷ್ಠ 6 ವರ್ಷದಿಂದ 14 ವರ್ಷವರೆಗೂ ಉಚಿತ ಶಿಕ್ಷಣ ಒದಗಿಸುವಂಥದ್ದು ಸರ್ಕಾರದ ಕೆಲಸ ಆಗಿರುತ್ತೆ. ಅದರ ಜೊತೆಗೆ ಈಗ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಅಂತ ಹೇಳ್ತೀವಿ. ಉದಾಹರಣೆಗೆ ಕೆಲವರು 7ನೇ ತರಗತಿ ಅಥವಾ 8ನೇ ತರಗತಿ ಕಲ್ತು ಬಿಟ್ಟಿರ್ತಾರೆ. ಅವರಿಗೆ 9ರಿಂದ 12ನೇ ತರಗತಿಯನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಅವಕಾಶಗಳು ಇರುತ್ತೆ. ಇದ್ರ ಜೊತೆಗೆ ಈಗ ಹೆಚ್ಚಿನ ವಿದ್ಯಾಭ್ಯಾಸ ಮಾಡುವಂಥವ್ರಿಗೆ, ಈಗ MPhil ಅಥವಾ ಮಾಸ್ಟರ್ ಆಫ್ ಫಿಲಾಸಫಿ, PhD ಮಾಡುವಂಥವ್ರಿಗೆ ಈ ರಾಜೀವ್ ಗಾಂಧಿ ಫೆಲೋಶಿಪ್ ಅಂತ ಇದೆ. ಅದರ ಅಡಿಯಲ್ಲಿ ಅವರಿಗೆ ಸೌಲಭ್ಯ ಇರುತ್ತೆ, ಪ್ರೋತ್ಸಾಹಧನ ಸೌಲಭ್ಯ ಇರುತ್ತೆ. ಇದರ ಜೊತೆಗೆ
ಇಂಥ ಒಂದು ವ್ಯಕ್ತಿಗಳಿಗೆ ಓದುವಂಥ ಮಕ್ಕಳಿಗೆ ಪ್ರೋತ್ಸಾಹಧನ ಅಂತೇಳಿ ಸರ್ಕಾರ ಒದಗಿಸುತ್ತೆ. ಇದರ ಜೊತೆಗೆ ಈ ನಾವೇನು ವಿಶೇಷ ವಿಭಿನ್ನ ಸಾಮರ್ಥ್ಯವುಳ್ಳ ವ್ಯಕ್ತಿಗಳಂತ ಹೇಳ್ತೀವಿ, ಅವರಿಗೆ ಅವರ ಪೋಷಕರಿಗೆ ಇನ್ಕಮ್ ಟ್ಯಾಕ್ಸ್ ಎಕ್ಸಂಪ್ಷನ್ ಕೂಡ ಇರುತ್ತೆ. ಅಪ್ ಟು 1.5 lakhs 2 lakhs ವರೆಗೂ ಆದಾಯ ತೆರಿಗೆ ರಿಯಾಯಿತಿ ಇರುತ್ತೆ. ಇದರ ಜೊತೆಗೆ ಇಂಥ ಒಂದು ವ್ಯಕ್ತಿಗಳಿಗೆ ಲೋನ್ಗಳನ್ನು ಕೊಡಲಾಗ್ತದೆ ಸರ್ಕಾರದ ಕಡೆಯಿಂದ ಸಬ್ಸಿಡಿ ರೂಪದಲ್ಲಿ. ಇದರ ಜೊತೆಗೆ ಮತ್ತೆ ನಾನು ಮೊದಲೇ ಹೇಳಿದೆ ನಿಮಗೆ, ಸ್ಕಿಲ್ ಟ್ರೈನಿಂಗ್ ತರಬೇತಿ ಟ್ರೈನಿಂಗ್ ಸಂಸ್ಥೆಗಳು ಇದೆ. ಅವರಿಗೆ ಉಚಿತವಾಗಿ ತರಬೇತಿಯನ್ನು ನೀಡುವಂಥ ಒಂದು ಸೌಲಭ್ಯಗಳು ಇದೆ. ಆಮೇಲೆ ಈಗ ಕೆಲವು ಸುಮಾರು ಬಡವರು ಇರ್ತಾರೆ, ಅಂಥ ಒಂದು ಬಡತನ ಹೊಂದಿರುವ ವ್ಯಕ್ತಿಗಳಿಗೆ, ಈ ಥರ ವಿಭಿನ್ನ ಸಾಮರ್ಥ್ಯವುಳ್ಳ ವ್ಯಕ್ತಿಗಳಿಗೆ ಒಂದು ಮನೆ ಕಟ್ಟಿಸಿಕೊಳ್ಳಲಿಕ್ಕೆ ಸೌಲಭ್ಯಗಳು. ಅದು ರಾಜ್ಯದಿಂದ ರಾಜ್ಯಕ್ಕೆ ವ್ಯತ್ಯಾಸ ಆಗುತ್ತೆ. ಕೆಲವು ರಾಜ್ಯಗಳಲ್ಲಿ 4 ಲಕ್ಷ, ಕೆಲವು ರಾಜ್ಯಗಳು 5 ಲಕ್ಷ, ಕೆಲವು ರಾಜ್ಯಗಳು 2 ಲಕ್ಷದವರೆಗೂ ಧನ ಸಹಾಯವನ್ನು ಕೊಡ್ತಾರೆ. ಆಮೇಲೆ ಇನ್ನೂ ವಿಶೇಷವಾಗಿ ಸೌಲಭ್ಯ ಒಂದು ಇದೆ. ಈಗ ಕೆಲವರು ಮದುವೆ ಮಾಡ್ಕೊಳ್ಬೇಕಾದ್ರೆ, ಸೊ ಮದುವೆ ಮಾಡ್ಕೊಳ್ಬೇಕಾದ್ರೂ ಒಂದು 50,000ದವರೆಗೂ 1 ಲಕ್ಷದವರೆಗೂ ಧನ ಸಹಾಯ ಸರ್ಕಾರ ಒದಗಿಸುತ್ತೆ. ಆಮೇಲೆ ಇಂಥ ವ್ಯಕ್ತಿಗಳು ಕುಟುಂಬಸ್ಥರೇನಿರ್ತಾರೆ ಪೋಷಕರು, ಅವರು ಸರ್ಕಾರಿ ಅಧಿಕಾರಿಗಳಾಗಿದ್ದರೆ ಅವರ ಪೆನ್ಷನ್ನ ಇವರಿಗೆ ವರ್ಗಾಯಿಸಬಹುದು. ಇದರ ಜೊತೆಗೆ ಇವರ ಪೋಷಕರೇನಿರ್ತಾರೆ ಅವರು ಸರ್ಕಾರಿ ಅಧಿಕಾರಿಗಳಾಗಿದ್ದಲ್ಲಿ, ಈಗ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಟ್ರಾನ್ಸ್ಫರ್ ಜಾಬ್ ಇರುತ್ತೆ, ಆ ಟ್ರಾನ್ಸ್ಫರನ್ನು ಇಂದ ವಿನಾಯಿತಿ ಕೊಡುವಂಥದ್ದು ಕೂಡ ಇವರಿಗೆ ಫೆಸಿಲಿಟಿ ಇದೆ. ಸೊ ಇದ್ರ ಜೊತೆಗೆ ಮತ್ತೆ ನಾವು ಏನು ಫ್ರೀ ಲೀಗಲ್ ಏಡ್ ಸರ್ವಿಸಸ್ ಅಂತ ಹೇಳ್ತೀವಿ, ಅವರಿಗೆ ಯಾವುದೇ ಒಂದು ಆಸ್ತಿ ವಿಚಾರವಾಗಿರ್ಬೋದು, ಕಾನೂನಿನ ಸಲಹೆ, ಸೊ ರಾಜ್ಯಾದ್ಯಂತ ಮತ್ತು ರಾಷ್ಟ್ರಾದ್ಯಂತ ಸರ್ಕಾರ ಇವರಿಗೆ ಉಚಿತ ಕಾನೂನು ಸಲಹೆಯನ್ನು ಒದಗಿಸುತ್ತೆ. ಸೊ ಅದಕ್ಕೆ ಆದ ಸೆಲ್ಗಳಿದೆ ಪ್ರತಿ ರಾಜ್ಯದಲ್ಲಿ, ರಾಷ್ಟ್ರಾದ್ಯಂತ. ಕೊನೆಯದಾಗಿ ಈ ಆಂಬ್ಯುಲೆನ್ಸ್ ಸರ್ವಿಸಸ್ ಕೂಡ ಸರ್ಕಾರ ಒದಗಿಸುತ್ತೆ. ಸೊ ಇಷ್ಟೆಲ್ಲ ಸೌಲಭ್ಯಗಳು ವಿಭಿನ್ನ ಸಾಮರ್ಥ್ಯಗಳ ವ್ಯಕ್ತಿಗಳಿಗೆ ಇರುವಂತದ್ದು. ಸುಮಾರು ಸವಲತ್ತಿನ ಬಗ್ಗೆ ಹೇಳಿದ್ರಿ. ಮದುವೆ ಮಾಡ್ಕೊಳ್ಳುವಾಗ ಅಥವಾ ಲೋನ್ ಆಗಿರ್ಬೋದು, ಅಥವಾ ಅವರ ಪೇರೆಂಟ್ಸ್ಗಳಿಗೆ ಯಾವ ರೀತಿಯ ಟ್ಯಾಕ್ಸ್ ಎಕ್ಸಂಪ್ಷನ್ಸ್ ಆಗಿರ್ಬೋದು, ಅಥವಾ ಹೈಯರ್ ಸ್ಟಡೀಸಿಗೆ ಅವರಿಗೆ ಒಂದು ಎಜುಕೇಷನ್ಗೋಸ್ಕರ ದುಡ್ಡು ಕೊಡುವಂಥ ತುಂಬ ಚೆನ್ನಾಗಿರುವಂತಹ ಸವಲತ್ತುಗಳು ನಮ್ಮ ಸರ್ಕಾರ ಕೊಡ್ತಾ ಇದೆ. ಅದೇ ರೀತಿ ಇನ್ನು ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂದ್ರೆ ಏನು? ಅದು ನಾನು ಹೇಳಿದೆ, ಇಷ್ಟೆಲ್ಲ ಸೌಲಭ್ಯಗಳನ್ನು ಎಲ್ಲರೂ ಪಡಿಬಹುದಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಯಾಕಂತ ಹೇಳಿದ್ರೆ ವಿಭಿನ್ನ ಸಾಮರ್ಥ್ಯಗಳ ವ್ಯಕ್ತಿಗಳು ಬೇರೆ ಬೇರೆ ತರದ್ದ ಒಂದು ಸಮಸ್ಯೆಗಳಿರುತ್ತೆ. ಕೆಲವರಿಗೆ ಮಾತಿನ ತೊಂದರೆ ಇರ್ಬೋದು, ಕೆಲವರಿಗೆ ಕಿವಿ ಕೇಳದೆ ಇರುವಂಥದ್ದು, ಕೆಲವರಿಗೆ ಮಾನಸಿಕ ಅಸ್ವಸ್ಥರಾಗಿರ್ಬೋದು, ಕೆಲವರಿಗೆ ರಕ್ತಕ್ಕೆ ಸಂಬಂಧಪಟ್ಟಂತೆ ಕಾಯಿಲೆ ಇರ್ಬೋದು, ಕೆಲವರಿಗೆ ಅಂಗವೈಕಲ್ಯ ಇರ್ಬೋದು. ಈ ರೀತಿ ಇದ್ದಾಗ ಅವ್ರಿಗೆಲ್ಲರಿಗೂ ಡಿಸಬಿಲಿಟಿ ಇರುತ್ತೆ ಅಂತ ಹೇಳಿಕ್ಕಾಗಲ್ಲ. ಸೊ ಅದು ಇಷ್ಟು ಅಂತೇಳಿ ಇರ್ತೇವೆ. ನಾವೇನು ಹೇಳ್ತೀವಿ, 40% ಹೆಚ್ಚು ಇದ್ದಾಗ ಅದನ್ನು ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂತ ಹೇಳ್ತೀವಿ. ಅದು ಡಿಸಬಿಲಿಟಿ ಅಸಾಮರ್ಥ್ಯ ಏನು ಹೇಳ್ತೀವಿ, ಸಾಮರ್ಥ್ಯ ಇಲ್ವಂಥದ್ದು, ಅದು 40ಕ್ಕಿಂತ ಜಾಸ್ತಿ ಇದ್ದಲ್ಲಿ ಈ ಸರ್ಕಾರದ ಸೌಲಭ್ಯಗಳನ್ನು ಪಡ್ಲಿಕ್ಕೆ ಆಗ್ತದೆ. 40ಕ್ಕಿಂತ ಕಡಿಮೆ ಇದ್ದಲ್ಲಿ ಸಿಗೋದಿಲ್ಲ. ಅಂದ್ರೆ ಅದರಲ್ಲಿ 40ಕ್ಕಿಂತ ಕಡಿಮೆ ಇದ್ರೆ ಅದರಲ್ಲಿ 1-2% ಆದ್ರೂ ಸಿಗತ್ತಾ? ಸಂಪೂರ್ಣ ಯಾವುದೂ ಸಿಗೋದಿಲ್ಲ. ಅದು ಏನಾಗುತ್ತೆ ಅಂತ ಹೇಳಿದ್ರೆ, 40ಕ್ಕಿಂತ ಕಡಿಮೆ ಇರೋರಿಗೆ ನಾವು ಮೈಲ್ಡ್ ಅಂತ ಹೇಳ್ತೀವಿ, ಮೈಲ್ಡ್ ಡಿಸಬಿಲಿಟಿ ಅಂತ ಹೇಳ್ತೀವಿ. 40ರಿಂದ 70 ಇರೋರಿಗೆ ಮಾಡ್ರೇಟ್ ಅಂತ ಹೇಳ್ತೀವಿ. 70ರಿಂದ 90 ಇರೋರಿಗೆ ಸಿವಿಯರ್ ಅಂತ ಹೇಳ್ತೀವಿ. 90% ಜಾಸ್ತಿ ಇದ್ದವರಿಗೆ ಪ್ರೊಪೌಂಡ್ ಅಂತ ಹೇಳ್ತೀವಿ. ಅಂದ್ರೆ 40% ಇದ್ರೆ ಮಾತ್ರ ಅವರಿಗೆಲ್ಲ ಸವಲತ್ತುಗಳು ಸಿಗುವಂತದ್ದು. ಇನ್ನು ಈ ಡಿಸಬಿಲಿಟಿ ಮೌಲ್ಯಮಾಪನ ಹಾಗೂ ಇದು ಪ್ರಮಾಣ ಪತ್ರದ ವಿಧಾನ, ಇದರ ಬಗ್ಗೆ ತಿಳಿಸಿ. ಯಾಕಂತ ಹೇಳಿದ್ರೆ ನಮ್ಗೆ ಎಲ್ಲಾ ಸೌಲಭ್ಯಗಳು ಸರ್ಕಾರ ಕೊಡ್ತಾ ಇದೆ, ಇಷ್ಟೆಲ್ಲ ಸೌಲಭ್ಯಗಳು ಇದೆ ಅಂದಾಗ ಅದನ್ನ ಹೇಗೆ ಡಿಸಬಿಲಿಟಿಯನ್ನು ಹೇಗೆ ಅಸೆಸ್ಮೆಂಟ್ ಮಾಡುವಂಥದ್ದು, ಅದರ ಪ್ರಮಾಣ ಪತ್ರವನ್ನು ಹೇಗೆ ಪಡೆಯುವಂಥದ್ದು ಕೂಡ ತುಂಬ ಮುಖ್ಯ ಆಗ್ತದೆ. ಸಾಧಾರಣವಾಗಿ ಎಲ್ಲ ಒಂದು ಮಾನಸಿಕ ಆರೋಗ್ಯ
ಚಿಕಿತ್ಸೆ ನೀಡುವಂಥ ಸಂಸ್ಥೆಗಳಲ್ಲಿ ಇದನ್ನು ನಾವು ಡಿಸಬಿಲಿಟಿ ಮೌಲ್ಯಮಾಪನ ಮಾಡ್ತೀವಿ. ಅಲ್ಲಿ ಮಾಡಿಸ್ಕೊಂಡು ಅವರು ಒಂದು ನೇರವಾಗಿ ಸರ್ಕಾರದ ಒಂದು ಮಾನಸಿಕ ಆರೋಗ್ಯ ಸಂಸ್ಥೆ ಇದ್ದಲ್ಲಿ ನೇರವಾಗಿ ಅಲ್ಲಿ ಹೋಗಿ ಅವರು ಮೌಲ್ಯಮಾಪನ ಮಾಡಿಕೊಳ್ಳುವಂಥದ್ದು. ಇಲ್ಲ ಅಂತ ಸಂದರ್ಭಗಳಲ್ಲಿ ಈ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ, ಖಾಸಗಿ ಆಸ್ಪತ್ರೆಗಳಲ್ಲಿ ಕೂಡ ಅವರು ಅಸೆಸ್ಮೆಂಟ್ ಮಾಡಿಕೊಂಡು ಮತ್ತೆ ಪುನಃ ಅವರ ಒಂದು ಜಿಲ್ಲಾ ಆಸ್ಪತ್ರೆ ಘಟಕಕ್ಕೆ ಹೋದಾಗ ಅಲ್ಲಿ ಸೈಕ್ಯಾಟ್ರಿಸ್ಟ್ ಇರ್ತಾರೆ, ಅವರು ಮನೋವೈದ್ಯರು ಅವರಿಗೆ ಒಂದು ಸರ್ಟಿಫಿಕೇಟ್ ಅಸೆಸ್ಮೆಂಟ್ ಮಾಡಿ ಸರ್ಟಿಫಿಕೇಟನ್ನು ಕೊಡ್ತಾರೆ. ಸೊ ಆ ಸರ್ಟಿಫಿಕೇಟನ್ನು ಅವರು ತೆಗೆದುಕೊಂಡು ಈ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ. ಸಾಧಾರಣವಾಗಿ ಈಗೆಲ್ಲ ನೆಮ್ಮದಿ ಕೇಂದ್ರಗಳು ಇದೆ, ಆಮೇಲೆ ತಾಲೂಕು ಕಚೇರಿಗಳಲ್ಲಿ ಕೂಡ ಒಂದು ವಿಭಾಗ ಇರುತ್ತೆ. ಅಲ್ಲಿ ಹೋಗಿ ಆ ಡಿಸಬಿಲಿಟಿ ಸರ್ಟಿಫಿಕೇಟ್ನ ಕೊಟ್ಟು ಅದರ ಪ್ರತಿಯನ್ನು, ಅದರ ಜೊತೆಗೆ ಒಂದು 4 ಫೋಟೋಗಳನ್ನು ಕೊಟ್ಟರೆ ಮತ್ತು ಬ್ಯಾಂಕ್ ಪಾಸ್ ಪುಸ್ತಕವನ್ನು ಕೊಟ್ಟರೆ ಅವರಿಗೆ ತಿಂಗಳ ಏನೇನು ಫೆಸಿಲಿಟೀಸ್ ಬರುತ್ತೆ ಅದನ್ನು ಬರುವಂತೆ ಮಾಡ್ತಾರೆ. ಓಕೆ, ಇನ್ನು ಕೊನೆಯದಾಗಿ ಈ ಸಂಚಿಕೆ ಒಂದು ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ನಮ್ಮ ವೀಕ್ಷಕರಿಗೆ ಏನಾದರೂ 1-2 ಮಾತು ಹೇಳುವಂಥದ್ದಿದ್ರೆ ಹೇಳ್ಬೋದು. ಮುಖ್ಯವಾಗಿ ನಾನು ಮೊದಲೇ ಹೇಳಿದಾಗೆ ಈ ಸಾಮಾಜಿಕ ಪಿಡುಗು ಅನ್ನೋದೇನಿದೆ ಅದು ತುಂಬ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಉಂಟು ಮಾಡ್ತದೆ ಸಮಾಜದಲ್ಲಿ. ಯಾಕಂತ ಹೇಳಿದ್ರೆ ಯಾರಿಗಾದರೂ ಈಗ ನನಗೆ ಜ್ವರ ಬಂತು, ಹೊಟ್ಟೆ ನೋವು ಬಂತು, ನಾಚಿಕೆ ಪಡಲ್ಲ, ನಾವು ಎಲ್ಲರೂ ಹೋಗ್ತೇವೆ, ಚಿಕಿತ್ಸೆ ತಗೊಳ್ತೇವೆ. ಒಂದು ಮನುಷ್ಯನಿಗೆ ಮಾನಸಿಕ ಅಸ್ವಸ್ಥತೆ ಇದ್ದಾಗ ಆ ವ್ಯಕ್ತಿನೂ ಒಂಥರ ಹಿಂಜರಿಕೆ ಇರ್ತದೆ, ಆ ಕುಟುಂಬಕ್ಕೂ ಹಿಂಜರಿಕೆ ಇರುತ್ತೆ. ಆಮೇಲೆ ಸಮಾಜದಲ್ಲಿ ಕೂಡ ಅವರನ್ನು ವಿಭಿನ್ನ ರೀತಿಯಲ್ಲಿ ನೋಡುವಂಥದ್ದು ಜಾಸ್ತಿ ಇರುವಂಥದ್ದು. ಹಾಗಾಗಿ ನಾವು ಜವಾಬ್ದಾರಿಯುತ ಪ್ರತಿನಿಧಿಗಳು, ಒಂದು ಸಮಾಜದಲ್ಲಿ ಇರುವಂಥ ಎಲ್ಲರೂ ಅವರನ್ನು ಸಹ ನಾವು ಸಮಾನವಾಗಿ ನೋಡ್ಕೋಬೇಕು. ಅವರಿಗೆ ಬೇಕಾಗಿರುವ ಎಲ್ಲ ಸೌಲಭ್ಯಗಳನ್ನು ಕೊಡುವಂಥದ್ದು, ಅವ್ರಿಗೆ ಬೇಕಾಗಿರುವ ಚಿಕಿತ್ಸೆಯನ್ನು ಒದಗಿಸುವಂಥದ್ದು. ಅದರಾಗೆ ವಿಭಿನ್ನ ಸಾಮರ್ಥ್ಯವುಳ್ಳ ವ್ಯಕ್ತಿಗಳನ್ನು ಕೂಡ ನಾವು ಅವರಿಗೆ ಕೀಳಾಗಿ ನೋಡ್ಕೊಳ್ಳದೆ ಅವ್ರಿಗೆ ಬೇಕಾಗಿರುವ ಪರಿಸರವನ್ನು ನಾವು ಕೊಡುವುದರಿಂದ ಅವರು ಸಹ ಅವರಲ್ಲಿರುವ ಕೌಶಲ್ಯಗಳನ್ನು ಉಪಯೋಗಿಸ್ಕೊಂಡು ಒಬ್ಬ ಸತ್ಪ್ರಜೆಗಳಾಗ್ತಾರೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಇಷ್ಟೊತ್ತು ನಮ್ಮೊಂದಿಗೆ ಕುಳಿತು ಮೆಂಟಲ್ ಹೆಲ್ತ್ ಕೇರ್ ಅದರ ಒಂದು ಕಾಯ್ದೆ ಆ್ಯಕ್ಟ್ 2016 ಹಾಗೂ ವಿಭಿನ್ನ ಸಾಮರ್ಥ್ಯವುಳ್ಳ ಒಂದು ಇವರದ್ದು ಆ್ಯಕ್ಟ್ 2016 ಇದರ ಬಗ್ಗೆ ತುಂಬ ಚೆನ್ನಾಗಿ ವಿವರಿಸಿದ್ರಿ. ಯಾವುದೆಲ್ಲ ಸೌಕರ್ಯಗಳು ಅವರಿಗೆ ಸಿಗುತ್ತೆ, ಅವರಿಗೆ ಯಾವ ರೀತಿಯಾದ ಕೌಶಲ್ಯ ಅಭಿವೃದ್ಧಿಯ ಒಂದು ತರಬೇತಿ ಸಿಗುತ್ತೆ, ಇದರ ಬಗ್ಗೆ ಎಲ್ಲ ನಮಗೆ ಮಾಹಿತಿಯನ್ನು ಕೊಟ್ಟದಕ್ಕೆ ಧನ್ಯವಾದಗಳು. ನಿಮಗೂ ಕೂಡ ಧನ್ಯವಾದಗಳು, ನಮ್ಮನ್ನು ಇಲ್ಲಿ ಕರೆಸಿ ಈ ಕಾರ್ಯಕ್ರಮ ಕೊಡಿಸಿದ್ದಕ್ಕೆ. ಈಗ ಕಾರ್ಯಕ್ರಮದಲ್ಲೊಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ವಿರಾಮದ ನಂತರ ಕೀರ್ತೇಶ್ ಅವರು ವಾಗ್ಜ್ಯೋತಿ ಸ್ಪೆಷಲ್ ಸ್ಕೂಲ್ ಕುಂದಾಪುರ ಇಲ್ಲಿನ ಒಂದು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಲಿಕ್ಕಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲೊಂದು ವಿರಾಮ. ನಮಸ್ಕಾರ ವೀಕ್ಷಕರೇ, ಯು ಚಾನಲ್ ಮತ್ತು ಆಟಿಸಮ್ ಸೊಸೈಟಿ ಅವರು ಅರ್ಪಿಸುತ್ತಿರುವಂತಹ ಸ್ವಲೀನತೆ ಹರಿವು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇವತ್ತು ಇನ್ನೊಂದು ವಿಶೇಷ ಶಾಲೆಯ ಜೊತೆ ನೋಡಲಿಕ್ಕೆ ಬಂದಿರುವಂಥದ್ದು. ಇವತ್ತಿನ ಸಂಚಿಕೆಯಲ್ಲಿ ನಾವು ಬಂದಿರುವಂತಹ ಶಾಲೆಯ ಹೆಸರು ವಾಗ್ಜ್ಯೋತಿ ಶ್ರವಣದೋಷವುಳ್ಳ ಮಕ್ಕಳ ಶಾಲೆ ಕುಂದಾಪುರ. ಈ ಶಾಲೆಯಲ್ಲಿ ನಡೆಯುತ್ತಿರುವಂತಹ ಏನು ಸೌಲಭ್ಯಗಳು ಸಿಗ್ತದೆ, ಯಾವ ರೀತಿ ಈ ಶಾಲೆ ನಡೀತದೆ ಅಂತ ಹೇಳುವ ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ಇಲ್ಲಿ ಬಂದಿದ್ದೇವೆ. ಏನೆಲ್ಲ ಕಾರ್ಯಕ್ರಮಗಳು ನಡೀತದೆ ಅಂತ ಹೇಳ್ಕೊಂಡು ನೋಡುವ ಬನ್ನಿ.
राष्ट्रगीते शुरू कर। जनगण मन अधिनायक जय हे भारत भाग्य विधाता। पंजाब सिंधु गुजरात मराठा द्राविड उत्कल गंगा विंध्य हिमाचल यमुना गंगा उच्चल जलधि तरंगा। तव शुभ नामे जागे तव शुभाशिष मागे गाहे तव जय गाथा। जनगण मंगलदायक जय हे भारत भाग्य विधाता। जय हे जय हे जय हे जय 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 हे।
ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಸ್ವಲೀನತೆಯ ಹರಿವು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ನಮ್ಮ ವಾಗ್ಜ್ಯೋತಿ ಸಂಸ್ಥೆಯ ಪ್ರಿನ್ಸಿಪಲ್ ಆಗಿರುವಂತಹ ಎಚ್ ರವೀಂದ್ರ ಅವರಿದ್ದಾರೆ. ಅವರು ಕೇವಲ ಈ ಶಾಲೆಯ ಪ್ರಿನ್ಸಿಪಲ್ ಮಾತ್ರ ಆಗಿರುವಂಥದ್ದಲ್ಲ, ನಮ್ಮ ಉಡುಪಿ ಡಿಸ್ಟ್ರಿಕ್ಟ್ ಸ್ಪೆಷಲ್ ಸ್ಟಾಫ್ ಅಸೋಸಿಯೇಷನ್ನ ಪ್ರೆಸಿಡೆಂಟು ಸಹ ಆಗಿದ್ದಾರೆ ಮತ್ತು ಡೆಫ್ ಸ್ಟಾಫ್ ಅಸೋಸಿಯೇಷನ್ನ ಸ್ಟೇಟ್ ವೈಸ್ ಪ್ರೆಸಿಡೆಂಟು ಸಹ ಆಗಿದ್ದಾರೆ. ನಮಸ್ಕಾರ ಸರ್. ಸರ್, ನಾವು ಈ ಕಾರ್ಯಕ್ರಮದಲ್ಲಿ ವಿಶೇಷ ಮಕ್ಕಳ ಶಾಲೆಗಳಿಗೆ ನಾವು ವಿಸಿಟ್ ಮಾಡುವಂಥದ್ದಾಗಿರ್ಬೋದು, ಈ ಶಾಲೆಯಲ್ಲಿ ಸಿಗುವಂತಹ ಸೌಲಭ್ಯಗಳನ್ನು ನಾವು ನಮ್ಮ ಜನರಿಗೆ ತಿಳಿಸ್ಲಿಕ್ಕೆ ನಾವು ಈ ಕಾರ್ಯಕ್ರಮದ ಮೂಲಕ ಪ್ರಯತ್ನ ಪಡ್ತಿದ್ದೇವೆ ಸರ್. ಒಂದಿಷ್ಟು ವಿಚಾರಗಳು ನಿಮ್ಮ ಶಾಲೆಯ ಬಗ್ಗೆ ಸರ್, ನಿಮ್ಮ ಬಾಯಲ್ಲಿ. ನಮ್ಮ ಶಾಲೆ ವಾಗ್ಜ್ಯೋತಿ ಶ್ರವಣದೋಷವುಳ್ಳ ಮಕ್ಕಳ ವಸತಿ ಶಾಲೆ. ಇದು ಆರಂಭವಾಗಿದ್ದು 2000 ಇಸ್ವಿಯಲ್ಲಿ. ಈಗ 24 ವರ್ಷ ಆಯಿತು. ಡಾಕ್ಟರ್ ಜಿ ಶಂಕರ್ ಅವರು ಈ ಸಂಸ್ಥೆಯನ್ನು ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆರಂಭದಲ್ಲಿ ಕೊಡ್ಲಾಡಿ ಸುರೇಂದ್ರ ಶೆಟ್ಟಿ ಅವರು ಈ ಶಾಲೆಯನ್ನು ಆರಂಭಿಸಿದ್ದು. ಯಾಕೆ ಶಾಲೆಯನ್ನು ಆರಂಭಿಸಿದ್ದು ಅಂತ ಹೇಳಿದರೆ, ಮಕ್ಕಳಿಗೆ ಸ್ಪೀಚ್ ಥೆರಪಿಯನ್ನು ಕೊಡಬೇಕಿತ್ತು. ತುಂಬ ಕಷ್ಟ ದೂರದ ಊರಿಗೆ ಹೋಗಲಿಕ್ಕೆ ಮಕ್ಕಳಿಗೆ. ಗ್ರಾಮೀಣ ಭಾಗದಲ್ಲಿ ಆ ಮಕ್ಕಳಿಗೆ ಒಂದು ಸ್ಪೀಚ್ ಥೆರಪಿ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಶಾಲೆಯನ್ನು ಆರಂಭಿಸುವಂಥ ಒಂದು ಕಲ್ಪನೆಯಲ್ಲಿ ಶಾಲೆಯನ್ನು ಆರಂಭಿಸಿದ್ದು. ಉಡುಪಿ ಮಂಗಳೂರು ಜಿಲ್ಲೆಯಲ್ಲಿ ಇದು ಶ್ರವಣದೋಷವುಳ್ಳ ಮಕ್ಕಳಿಗಿರುವಂಥ ವಿಶೇಷ ಶಾಲೆ ಇದು ಒಂದೇ ಇರುವಂಥದ್ದು. 1ನೇ ತರಗತಿಯಿಂದ 8ನೇ ತರಗತಿವರೆಗೆ ನಾವು ಅವರಿಗೆ ಎಜುಕೇಷನನ್ನು ಕೊಡ್ತಾ ಇದ್ವಿ ಇಲ್ಲಿ ಮಕ್ಕಳಿಗೆ. ಆರಂಭದ ವಯಸ್ಸು ಅಂತ ಹೇಳಿದರೆ 6 ವರ್ಷ ಮಕ್ಕಳಿಗೆ. 6 ವರ್ಷ ಇದ್ದಾವಾಗ ಇಲ್ಲಿ ಅವರನ್ನು ಕರ್ಕೊಂಡು ಬಂದು ಆಮೇಲೆ ಅವರಿಗೆ 8ನೇ ತರಗತಿವರೆಗೆ ವಿಶೇಷ ಶಿಕ್ಷಣವನ್ನು, ಅದರ ಜೊತೆಗೆ ಥೆರಪಿಯನ್ನು ಕೊಟ್ಟು ಆ ಮಕ್ಕಳನ್ನು ಮುಂದಿನ ಹಂತಕ್ಕೆ ಶಿಕ್ಷಣಕ್ಕೆ ಅನುವು ಮಾಡಿಕೊಡ್ತಾ ಇದ್ವಿ. ಓಕೆ, ನೀವು ಹೇಳಿರುವಂಥ ಒಂದು ವಿಚಾರ ಏನಂತ ಹೇಳಿದರೆ, ನಮ್ಮ ಮಂಗಳೂರು ಮತ್ತು ಉಡುಪಿ ಡಿಸ್ಟ್ರಿಕ್ಟ್ನಲ್ಲಿ ಇದೊಂದು ಕೇವಲ ಒಂದು ಶಾಲೆ ಮಾತ್ರ ಇರುವಂಥದ್ದು ಅಲ್ವಾ ಸರ್? ಈ ಶಾಲೆಯ ಅಗತ್ಯತೆ ಎಷ್ಟು ಉಂಟು ಸರ್? ಈ ಮಕ್ಕಳಿಗೆ ಒಂದು ಶಿಕ್ಷಣದ ಅಗತ್ಯತೆಗಳು ಎಷ್ಟು ಉಂಟು? ಮಕ್ಕಳಿಗೆ ವಿಶೇಷ ಶಿಕ್ಷಣ ಕೊಟ್ಟಾಗ ಅವರಲ್ಲಿ ಒಂದು ಆತ್ಮಸ್ಥೈರ್ಯ ಬರ್ತದೆ. ಯಾಕಂತ ಹೇಳಿದ್ರೆ ಅವರು ಶಾಲೆಯಲ್ಲಿ ಎಲ್ಲ ಕಡೆಯೂ ಎಜುಕೇಷನನ್ನು ಪಡಿಬಹುದು, ಸಾಮಾನ್ಯ ಶಾಲೆಯಲ್ಲಿ ಹೋಗಿ ಎಜುಕೇಷನನ್ನು ಪಡಿಬಹುದು. ಆದರೆ ಅವರಿಗೆ ವೈಯಕ್ತಿಕ ಗಮನವನ್ನು ಇಲ್ಲಿ ಕೊಡಬೇಕಾಗ್ತದೆ, ಸ್ಪೀಚ್ ಥೆರಪಿಯನ್ನು ಕೊಡಬೇಕಾಗ್ತದೆ, ಇಂಡಿವಿಜುವಲ್ ಎಜುಕೇಷನ್ ಪ್ಲ್ಯಾನನ್ನು ನಾವು ಮಾಡ್ಕೋಬೇಕು. ಅವರಿಗೆ ವೈಯಕ್ತಿಕವಾಗಿ ಶಿಕ್ಷಣ ಜೊತೆಗೆ ಶಿಕ್ಷಕೇತರ ಚಟುವಟಿಕೆ ಬಗ್ಗೆ ತರಬೇತಿಯನ್ನು ಕೊಟ್ಟಾಗ ಅವರು ಧೈರ್ಯದಿಂದ ಮುನ್ನುಗ್ತಾರೆ. ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಅವರು ಹಿಂಜರಿಯುವುದಿಲ್ಲ, ಯಾವುದೇ ತರಬೇತಿಯನ್ನು ಮಾಡ್ತಾರೆ. ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳು, ನಮ್ಮ ಶಾಲೆ ಹಳೆ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ, ಸಾಂಸ್ಕೃತಿಕದಲ್ಲಿ ಸಾಧನೆ ಮಾಡಿದಂತಿದ್ದಾರೆ, ಉದ್ಯೋಗದಲ್ಲಿ ಇದ್ದಾರೆ ಅವರು ಕೂಡ. ಆದರೆ ಅವರಿಗೆ ಒಂದು ವಿಶೇಷ ಶಾಲೆಯಲ್ಲಿ ಒಂದು ಧೈರ್ಯದಿಂದ ಅವರು ಶಿಕ್ಷಣವನ್ನು ಪಡಿತಾರೆ. ಮತ್ತು ನಮ್ಮಲ್ಲಿ ವಿಶೇಷ ಶಾಲೆಯಲ್ಲಿ ಮಕ್ಕಳಿಗೆ ತರಬೇತಿ ಕೊಡುವಂಥ ಶಿಕ್ಷಕರೆಲ್ಲರೂ ಸ್ಪೆಷಲ್ ಟೀಚರ್ ಆಗಿರೋದ್ರಿಂದ ಅವರಿಗೆ ಹೆಚ್ಚಿನ ಅನುಭವ ಇರ್ತದೆ ಮತ್ತು ಹೆಚ್ಚಿನ ತರಬೇತಿಯನ್ನು ಕೊಡಲಿಕ್ಕೆ ಅವರಿಗೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವು ವಿಶೇಷ ಶಾಲೆಯಲ್ಲಿ ಆ ಮಕ್ಕಳು ಹೆಚ್ಚು ಕಲಿಬೇಕನ್ನೋದು ಆ ದೃಷ್ಟಿಯಿಂದ ನಾವೆಲ್ಲರಿಗೆ ಅವರಿಗೆ ಅರಿವು ಮೂಡಿಸಿ ಆ ಮಕ್ಕಳನ್ನು ಇಲ್ಲಿ ತರಬೇತಿಗೊಳಿಸ್ತಾ ಇದ್ವಿ. ಓಕೆ ಸರ್, ನೀವು ಹೇಳಿದ್ರಿ ಇಲ್ಲಿ ಈ ಶಾಲೆಗೆ ಬರುವಂಥದ್ದು ಎಷ್ಟು ಅಗತ್ಯ ಉಂಟು ಅಂತ ಹೇಳಿದ್ರಿ. ಇಲ್ಲಿ ಯಾವ ಯಾವ ವಿಧಾನದಲ್ಲಿ ಈ ಮಕ್ಕಳಿಗೆ ಟ್ರೈನ್ ಅಪ್ ಮಾಡ್ತೀರಿ ಸರ್? ಇಲ್ಲಿ ಅಂತ ಹೇಳಿದರೆ ಅವರಿಗೆ ಸ್ಟಾರ್ಟಿಂಗ್ನಲ್ಲಿ ಶಾಲೆಗೆ ಬಂದಾಗ ಅವರಿಗೆ ಯಾವುದೇ ಭಾಷೆಯನ್ನು ಕಲೀಲಿಕ್ಕೆ ಅವರಿಗೆ ಗೊತ್ತಿರುವುದಿಲ್ಲ. ಯಾಕಂತ ಹೇಳಿದ್ರೆ ಕಿವಿ ಯಾರಿಗೆ ಕೇಳಿಸುವುದಿಲ್ಲ, ಅವರಿಗೆ ಮಾತಾಡಲಿಕ್ಕೆ ಕಷ್ಟ ಸಾಧ್ಯ. ಹಾಗಾಗಿ ಅವರಿಗೆ ಉತ್ತಮ ಗುಣಮಟ್ಟದ ಶ್ರವಣಯಂತ್ರವನ್ನು ಧರಿಸಲಿಕ್ಕೆ ನಾವು ಅವರಿಗೆ ಪೇರೆಂಟ್ಸ್ಗೆ ಹೇಳ್ತೀವಿ. ಸರ್ಕಾರದಿಂದಲೂ ಕೂಡ ಅವರಿಗೆ ಶ್ರವಣಯಂತ್ರ ಸಿಗ್ತದೆ. ಅದರ ನಂತರ ಅವರಿಗೆ ಥೆರಪಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. DDRCಯಿಂದ ಕೂಡ ರಿಕ್ವೆಸ್ಟ್ ಮಾಡಿದ್ವಿ, ಅವರು ಕೂಡ ಥೆರಪಿಯನ್ನು ಕೊಡಲಿಕ್ಕೆ ನಮಗೆ ಸಹಾಯ ಮಾಡ್ತಾರೆ. ನಮ್ಮ ಸ್ಪೆಷಲ್ ಎಜುಕೇಟರ್ ಕೂಡ ಥೆರಪಿಯನ್ನು ಕೊಡ್ತಾರೆ. ಎಲ್ಲ ಮಕ್ಕಳಿಗೂ ಶ್ರವಣಯಂತ್ರ ಇರುವುದಿಲ್ಲ. ಕೆಲವೊಮ್ಮೆ ಗ್ರೂಪ್ ಇಯರಿಗೆ ಅವರಿಗೆ ಸಮೂಹ ಶ್ರವಣಯಂತ್ರ ತರಗತಿಯಲ್ಲಿ ಫಿಟ್ ಮಾಡಿದ್ವಿ. ಅದರ ಜೊತೆಗೆ ಸ್ಪೀಚ್ ಟ್ರೈನರನ್ನು ಫಿಟ್ ಮಾಡಿದ್ವಿ. ಇಂಡಿವಿಜುವಲ್ ಆಗಿ ಅವರಿಗೆ ಸ್ಪೀಚ್ ಟ್ರೈನರ್ ಮೂಲಕ ತರಬೇತಿಯನ್ನು ಕೊಡ್ತೀವಿ. ತರಗತಿ ಒಳಗೆ ಅವರಿಗೆ ಸಮೂಹ ಶ್ರವಣಯಂತ್ರದ ಮೂಲಕ ಅವರಿಗೆ ಟ್ರೈನಿಂಗನ್ನು ಕೊಡ್ತೀವಿ. ಮತ್ತು ಟೋಟಲ್ ಕಮ್ಯುನಿಕೇಷನ್, ಕೆಲವೊಮ್ಮೆ ಸನ್ನೆಯನ್ನು ಯೂಸ್ ಮಾಡ್ತಾರೆ. ಆಮೇಲೆ ಲಿಪ್ ರೀಡಿಂಗ್, ಲಿಪ್ ಮೂಮೆಂಟನ್ನು ಚೆನ್ನಾಗಿ ಅವರು ಅಬ್ಸರ್ವ್ ಮಾಡ್ತಾರೆ. ಕನ್ನಡಿಯ ಮುಂದಿಟ್ಟು ಲಿಪ್ ಮೂಮೆಂಟನ್ನು ತೋರಿಸ್ಕೊಂಡು ಅವರಿಗೆ ಒಟ್ಟಾರೆ ಟೋಟಲ್ ಕಮ್ಯುನಿಕೇಷನ್ನಲ್ಲಿ ಅವರಿಗೆ ಸೇಮ್ ರಾಜ್ಯ ಪಠ್ಯಕ್ರಮ ಏನಿದೆ ಅದನ್ನೇ ಸರಳೀಕರಣ ಮಾಡ್ತಾ ಅವರಿಗೆ ಕಲಿಸ್ತಾ ಅವರನ್ನು ಪಾಠದ ಕಡೆಗೆ ಹೆಚ್ಚು ಒಲವು ತೋರಿಸಿ ಅವರಿಗೆ ಹೆಚ್ಚು ಶಿಕ್ಷಣದ ಮಹತ್ವ ಸಿಗುವ ಹಾಗೆ ಅವರಿಗೆ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಸರ್, ನೀವೀಗ ಒಂದು ಹೇಳಿದ್ರಿ ಏನಂತ ಹೇಳಿದ್ರೆ, ಈ ಮಕ್ಕಳಿಗೆ ಇಂಥ ಶಿಕ್ಷಣಗಳು ಬೇಕು ಅಂತ ಹೇಳಿದ್ರು. ಅದೇ ರೀತಿ ನಿಮ್ಮ ಟೀಚರ್ಸ್ಗಳಿಗೂ ಸಹ ಅದೇ ರೀತಿಯ ತರಬೇತಿಗಳು ಬೇಕಾಗಿರ್ತದೆ ಸರ್. ಆ ತರಬೇತಿಗೆ ನೀವೇನು ಮಾಡ್ತೀರಿ ಸರ್?
ಇಲ್ಲಿ ಅವರು ಯಾವುದೇ ಶಿಕ್ಷಕರು ಅವರಿಗೆ ಈ ಕ್ಷೇತ್ರದಲ್ಲಿ ಆಸಕ್ತಿ ಇದೆ ಅಂತ ಆದರೆ ಅವರು PUC ಆಗಿರಬೇಕು. ಅವರು 50% ಮಾರ್ಕ್ಸನ್ನು PUCಯಲ್ಲಿ ಕಡ್ಡಾಯವಾಗಿ ಪಡೆದಿರಬೇಕು. ಇದು RCI ರೂಲ್ಸ್ ಪ್ರಕಾರ, ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾದ ಪ್ರಕಾರ ಅವರು ಡಿಪ್ಲೊಮೊ ತರಬೇತಿಯನ್ನು ಪಡಿಬೇಕು. ಡಿಪ್ಲೊಮೊ ಇನ್ ಸ್ಪೆಷಲ್ ಎಜುಕೇಷನ್ ಫಾರ್ ಹಿಯರಿಂಗ್ ಇಂಪೇರ್ಡ್ ಅಂತ ಆ ಕ್ಷೇತ್ರದಲ್ಲಿ ತರಬೇತಿಯನ್ನು ಪಡಿಬೇಕು. ಇನ್ನೂ ಹೆಚ್ಚಾಗಿ ಅವರು B.Ed ಅನ್ನು, ಈಗ ಪ್ರೌಢಶಾಲೆಗೆ ಪಾಠ ಮಾಡಲಿಕ್ಕೆ ಅವರಿಗೆ ಆಸಕ್ತಿ ಇದ್ದಲ್ಲಿ B.Ed ಇನ್ ಸ್ಪೆಷಲ್ ಎಜುಕೇಷನ್ ಫಾರ್ ಹಿಯರಿಂಗ್ ಇಂಪೇರ್ಡ್ ಅಂತ ಈ ಶ್ರವಣದೋಷ ಉಳ್ಳದರಲ್ಲಿ ಅವರು B.Ed ತರಬೇತಿಯನ್ನು ಪಡಿಬೇಕು. ಆ ತರಬೇತಿಯನ್ನು ಪಡೆದಂಥ ವ್ಯಕ್ತಿ ಶಿಕ್ಷಕರು RCIನಲ್ಲಿ ನೋಂದಾವಣೆಯನ್ನು ಮಾಡ್ಕೋಬೇಕು. ಪ್ರತಿ 5 ವರ್ಷಕ್ಕೊಮ್ಮೆ ಅವರ ಸರ್ಟಿಫಿಕೇಟ್ ರಿನ್ಯೂವಲ್ ಆಗಿರಬೇಕು. 100 ಪಾಯಿಂಟ್ಸನ್ನು ಅವ್ರು ಪಡಿಬೇಕು. ಅವರಿಗೆ ಬೇರೆ ಬೇರೆ ರೀತಿಯ ತರಬೇತಿಯನ್ನು ಕಾಲಕ್ಕೆ ಪಡಿತಾ ಇದ್ದು ಆಮೇಲೆ RCIನಲ್ಲಿ ಸರ್ಟಿಫಿಕೇಟನ್ನು ರಿನ್ಯೂವಲ್ ಮಾಡಿಸ್ಕೋಬೇಕು. ಅಂಥವರು ಮಾತ್ರ ಈ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯತೆ ಉಂಟು. ಆ ರೀತಿಯ ಶಿಕ್ಷಕರು ನಮ್ಮಲ್ಲಿ 5 ಜನ ಶಿಕ್ಷಕರು ಈಗ ತರಬೇತಿ ಪಡೆದಂಥ ಶಿಕ್ಷಕರು ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಶಾಲೆಯಲ್ಲಿ ಕೂಡ ಸ್ಪೆಷಲ್ ಸ್ಕೂಲ್ನಲ್ಲಿ ಈ ರೀತಿಯ ಕಂಡೀಷನ್ಗೆ ಒಳಪಟ್ಟು ಇಲಾಖೆಯ ಮುಖಾಂತರ ನಾವು ಶಿಕ್ಷಕರನ್ನು ನೇಮಕ ಮಾಡುವಂಥದ್ದು. ಸರ್, ಈ ಮಕ್ಕಳಿಗೆ ಇಲ್ಲಿ ಯಾವ ರೀತಿಯ ವೃತ್ತಿ ತರಬೇತಿಗಳು ಆಗ್ತಿದೆ ಸರ್? ಯಾಕಂತ ಹೇಳಿದ್ರೆ ಇಲ್ಲಿ ಅವರಿಗೆ ಒಂದು 15ರಿಂದ ನೀವು ಹೇಳಿದ ಪ್ರಕಾರದಲ್ಲಿ 8ರಿಂದ 9ನೇ ಕ್ಲಾಸ್ ತನಕ ಅವರು ಇಲ್ಲಿ ಕಲಿತಾರೆ. ಅದರ ನಂತರ ಅವರ ಭವಿಷ್ಯ ಹೇಗೆ? ಅವರಿಗೆ ಏನಾದರೂ ವೃತ್ತಿ ಪರವಾಗಿ ಅವರಿಗೆ ಏನಾದರೂ ಶಿಕ್ಷಣವನ್ನು ನೀವು ಕಲ್ಪಿಸ್ತೀರಾ ನಿಮ್ಮ ಈ ಶಾಲೆಯಲ್ಲಿ? ಈ ಒಂದು ಸಮಸ್ಯೆ ಇದೆ. ಯಾಕಂತ ಹೇಳಿದ್ರೆ 1ರಿಂದ 8ನೇ ತರಗತಿವರೆಗೆ ಇಲ್ಲಿ ಅವರು ಓದ್ತಾರೆ. ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣವನ್ನು ಅವರು ಮಿಡ್ಲ್ ಸ್ಕೂಲ್ನಲ್ಲಿ ಓದ್ತಾರೆ. ಆಮೇಲೆ ಪ್ರೌಢ ಶಿಕ್ಷಣಕ್ಕೆ ಬಂದ ಹಾಗೆ ಅವರು 9ನೇ ಕ್ಲಾಸ್ 10ನೇ ಕ್ಲಾಸಿಗೆ ಬೇರೆ ಕಡೆ ಹೋಗ್ತಾರೆ. ನಮ್ಮ ಜಿಲ್ಲೆಯಲ್ಲಿ ವಿಶೇಷ ಶಿಕ್ಷಣ ಇಲ್ಲ, ವ್ಯವಸ್ಥೆ ಇಲ್ಲ ವಿಶೇಷ ಶಾಲೆ ಪ್ರೌಢ ಶಿಕ್ಷಣಕ್ಕೆ. ಹಾಗಾಗಿ ಉನ್ನತ ಶಿಕ್ಷಣ ಅವರು ಪಡಿಬೇಕಂತಾದರೆ ಎಲ್ಲಿಯೂ ಕೂಡ ಇಲ್ಲ. ಕರ್ನಾಟಕದಲ್ಲಿ ಅವರು ಎಲ್ಲಿಯೂ ಕೂಡ ಈಗ PUC ಓದಬೇಕು, ಆಮೇಲೆ ಡಿಗ್ರಿ ಓದ್ಬೇಕಂತ ಹೇಳಿದ್ರೆ ಅವರಿಗೆ ಸ್ಪೆಷಲ್ ಸ್ಕೂಲ್ ಇಲ್ಲ. ಸಾಮಾನ್ಯ ಶಾಲೆಯಲ್ಲಿ ಅವರಿಗೆ ಓದಲಿಕ್ಕೆ ಕಷ್ಟ ಆಗ್ತದೆ. ಆವಾಗ ಏನ್ ಮಾಡ್ತಾರೆ, ಅವರು ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸ್ತಾರೆ. ಅವರಿಗೆ ವೃತ್ತಿ ತರಬೇತಿ ಅವಶ್ಯಕತೆ ಇದೆ. ಅದು ಕೂಡ ನಮ್ಮ ಇಲ್ಲಿ ಹತ್ತಿರದಲ್ಲಿ ಎಲ್ಲಿ ಇಲ್ಲ. ಬೆಂಗಳೂರಿನಲ್ಲಿ ಮತ್ತು ಮೈಸೂರಿನಲ್ಲಿ ಡಿಪ್ಲೊಮಾ ತರಬೇತಿಯನ್ನು ಪಡಿಬೇಕು. ಜಿಲ್ಲೆಗೊಂದು ತರಬೇತಿ ಕೇಂದ್ರ ಇದ್ದದಾದ್ರೆ ಅವರ ಜಿಲ್ಲೆಯಲ್ಲಿ ಅವರು ವೃತ್ತಿ ತರಬೇತಿಯನ್ನು ಕಲಿಬಹುದು. ಅಥವಾ ಅವರಿಗೆ ಕಾಲೇಜ್ಗೆ ಓದಲಿಕ್ಕೆ ಅವಕಾಶ ಸಿಕ್ಕರೆ, ವಿಶೇಷ ಕಾಲೇಜು ಇದ್ರೆ ಅವರಿಗೆ ಓದಲಿಕ್ಕೆ ಅವಕಾಶ ಸಿಕ್ಕರೆ ಅವರು ಓದ್ತಾರೆ. ಇಲ್ಲದಿದ್ರೆ ಅವರ ಎಜುಕೇಶನ್ 10ನೇ ಕ್ಲಾಸಿನ ಮುಂದೆ ಹೆಚ್ಚಿನ ಮಕ್ಕಳದು ಎಜುಕೇಶನ್ ಮುಂದೆ ಹೋಗ್ತಾ ಇಲ್ಲ. ಆ ಸಮಸ್ಯೆ ಇದೆ. ಅವರಿಗೆ ವೃತ್ತಿ ತರಬೇತಿ ಅಗತ್ಯವಾಗಿ ಬೇಕಿತ್ತು, ಅದನ್ನು ಮಾಡಬೇಕು. ಹೆಚ್ಚಾಗಿ ಇನ್ನು ಮುಂದೆ ಅದನ್ನ ಪ್ರತಿಯೊಂದು ಜಿಲ್ಲೆಗೊಂದು ಕೇಂದ್ರವನ್ನಾದರೂ ಮಾಡಿದರೆ ಮಕ್ಕಳಿಗೆ ಅನುಕೂಲ ಆಗ್ತಾ ಇತ್ತು ಅನ್ನೋದು ನಮ್ಮ ಭಾವನೆ. ಅದಕ್ಕೆ ನೀವು ಮೊದಲು ಒಂದು ವಿಚಾರವನ್ನು ಹೇಳಿದ್ರಿ, ಏನಂತ ಹೇಳಿದ್ರೆ ನಮ್ಮ ಉಡುಪಿ ಮತ್ತು ಮಂಗಳೂರಿನಲ್ಲಿ ಇದು ಒಂದೇ ಶಾಲೆ ಇರುವಂಥದ್ದು ಅಂತ ಹೇಳ್ಕೊಂಡು. ಆದರೆ ಮಕ್ಕಳ ಸಂಖ್ಯೆ ಎಷ್ಟಿರ್ಬೋದು ಸರ್ ನಮ್ಮ ಈ ಮಂಗಳೂರು ಮತ್ತು ಉಡುಪಿ ಡಿಸ್ಟ್ರಿಕ್ಟ್ನಲ್ಲಿ? ಈ ಶ್ರವಣದೋಷವುಳ್ಳ ಮಕ್ಕಳು ಎಷ್ಟು ಸಂಖ್ಯೆ ಇರ್ಬೋದು ಸರ್? ಮಕ್ಕಳ ಸಂಖ್ಯೆ ಇದೆ, ಶ್ರವಣದೋಷವುಳ್ಳ ಮಕ್ಕಳಿದೆ. ಅವರು ಈಗ ನಮ್ಮ ಶಾಲೆಯಲ್ಲಿ ಓದ್ತಾ ಇರೋ ಮಕ್ಕಳೆಲ್ಲ ನಮ್ಮ ಜಿಲ್ಲೆಯ ಮಕ್ಕಳಲ್ಲ, ಆಲ್ ಕರ್ನಾಟಕ ಬೇರೆ ಬೇರೆ ಭಾಗದ ಮಕ್ಕಳು ಬಂದು ಇಲ್ಲಿ ಓದ್ತಾ ಇದ್ದಾರೆ. ಎಲ್ಲ ಅವರ ಮನೆಯ ಪಕ್ಕದಲ್ಲಿ ಸಾಮಾನ್ಯ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಒಂದು ಏನಂತ ಹೇಳಿದ್ರೆ, ಮಕ್ಕಳ ಪಾಲಕರನ್ನ ಬಿಟ್ಟು ಹಾಸ್ಟೆಲ್ನಲ್ಲಿ ಇರ್ಲಿಕ್ಕೆ ಹೆಚ್ಚಿನ ಮಕ್ಕಳು ಕೇಳುವುದಿಲ್ಲ. ಒಂದು ಪಾಲಕರಿಗೆ 1 ಮಗು 2 ಮಗು ಇರ್ತದೆ, ಹಾಸ್ಟೆಲ್ನಲ್ಲಿ ಇರ್ಲಿಕ್ಕೆ ಕೇಳುವುದಿಲ್ಲ. ಇನ್ನೊಂದು ಅವರಿಗೆ ಹತ್ತಿರದಲ್ಲಿ ಸ್ಕೂಲ್ ಇಲ್ಲದೆ ಇರೋದ್ರಿಂದ ಹಾಸ್ಟೆಲ್ನಲ್ಲಿ ಅವರಿಗೆ ನಿಲ್ಬೇಕಾಗ್ತದೆ. ಅವರ ಜಿಲ್ಲೆಯಲ್ಲಿ ಅಥವಾ ಅವರ ತಾಲೂಕಿನಲ್ಲಿ ಇದ್ರೆ ಅವ್ರು ಹೋಗಿ ಬಂದು ಮಾಡಲಿಕ್ಕೆ ಅವಕಾಶ ಸಿಗ್ತದೆ, ಅವರು ಬರಲಿಕ್ಕೆ ತಯಾರಾಗ್ತಾರೆ. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಇರುವಂಥ ಮಕ್ಕಳಿರ್ಬೋದು, ಪಕ್ಕದ ಜಿಲ್ಲೆಯಲ್ಲಿ ಇರುವ ಮಕ್ಕಳಿರ್ಬೋದು, ಸಾಮಾನ್ಯ ಶಾಲೆ ಅವರ ಮನೆಯ ಪಕ್ಕದಲ್ಲಿ ಇರೋದ್ರಿಂದ ಅಲ್ಲೇ ಅವರು ಓದಲಿಕ್ಕೆ ಹೆಚ್ಚು ಇಂಟ್ರೆಸ್ಟನ್ನು ಪಡ್ತಾರೆ. ಇನ್ನು ಅರಿವಿದೆ ಯಾರಿಗೆ ಪಾಲಕರಿಗೆ, ಅವರು ಇಲ್ಲಿ ಬಂದು ಹೆಚ್ಚಿನ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಶಾಲೆಯಲ್ಲಿ ಮಕ್ಕಳನ್ನು ಓದಿಸ್ತಾರೆ. ಇಲ್ಲಿಗೆ ಇರುವಂಥದ್ದು ಡೇ ಸ್ಕಾಲರ್ ಯಾರೂ ಇಲ್ಲ, ಇಲ್ಲಿ ವಸತಿಗೆ ಬಂದಿರುವಂಥ ಮಕ್ಕಳೇ ಇರುವಂಥದ್ದು. ಹೌದು, ಎಲ್ಲ ಮಕ್ಕಳು ವಸತಿ ಶಾಲೆಯಲ್ಲೇ ಇರುವಂಥದ್ದು. 1-2 ಮನೆಗೆ ಹೋಗಿ ಬರ್ತಾರೆ ಬಿಟ್ಟರೆ ಎಲ್ಲ ಮಕ್ಕಳು, ಅಂದರೆ ಇಲ್ಲಿರುವಂಥ ಹೆಚ್ಚಿನ ಮಕ್ಕಳೆಲ್ಲ ಹೊರ ಜಿಲ್ಲೆಯ ಮಕ್ಕಳೇ ಇದ್ದಾರೆ. ಎಲ್ಲರೂ 45 ಮಕ್ಕಳಿದ್ದಾರೆ, ಎಲ್ಲ ಹೊರ ಜಿಲ್ಲೆಯ ಮಕ್ಕಳೇ ಇದ್ದಾರೆ. ಆದರೆ ಇಲ್ಲಿ ನಮ್ಮ ಉಡುಪಿ ಡಿಸ್ಟ್ರಿಕ್ಟ್ನಲ್ಲಾಗಿರ್ಬೋದು, ನಮ್ಮ ಇವನ್ ಮಂಗಳೂರಿಗೆ ಆಗಿರ್ಬೋದು, ಇಲ್ಲಿ ಇಂತಹ ಒಂದು ಶಾಲೆ ಇನ್ನೊಂದು ಬೇಕಾಗಬಹುದು ಅಂತ ಎಣಿಸ್ತದೆ ಸರ್? ಒಂದು ಶಾಲೆ ಅವಶ್ಯಕತೆ ಇದೆ. ಮುಖ್ಯವಾಗಿ ಅವರಿಗೆ ಪ್ರೌಢಶಾಲೆಗೆ ಒಂದು ಅವಕಾಶ ಇದೆ. ಒಂದು ಪ್ರೌಢಶಾಲೆ ಅವರಿಗೆ ಬೇಕು, ಮಂಗಳೂರಿನಲ್ಲಿ ಇರ್ಬೋದು, ಉಡುಪಿಯಲ್ಲಿ ಇರ್ಬೋದು. ಯಾಕಂದ್ರೆ ತುಂಬಾ ದೂರ ಹೋಗಿ ಅವರಿಗೆ ಕಲೀಲಿಕ್ಕೆ ಕಷ್ಟ ಆಗಿ ಎಷ್ಟೋ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುವುದನ್ನು ತಪ್ಪಿಸ್ಲಿಕ್ಕೆ ಅವರಿಗೆ ಒಂದು ಪ್ರೌಢಶಾಲೆ ಅವಶ್ಯಕತೆ ಇದೆ ಅಂತ ನನಗೆ ಅನಿಸುತ್ತೆ. ಸರ್, ಈಗ ನಾವೀಗ ಇಷ್ಟೊತ್ತು ಮಕ್ಕಳ ಬಗ್ಗೆ ಮಾತಾಡಿದ್ವಿ. ಈಗ ಇಲ್ಲಿ ಈ ಮಕ್ಕಳು ಮಾಡಿರುವಂತ ಸಾಧನೆಗಳೇನಾದ್ರೂ ಉಂಟಾ ಸರ್? ಅವರು ನಮ್ಮಲ್ಲಿ ಈಗ
ಪೃಥ್ವಿರಾಜ್ ಅನ್ನೋ ಹುಡುಗ, ಮತ್ತು ಶ್ರೀಲತಾ, ನಿಶ್ಚಿತ ಮತ್ತು ಸೃಜನಾ ಅವರು ಇವರು ಹುಡುಗಿಯರಿಗೆ ಪಂಜಾಬ್ಗೆ ಹೋಗ್ತಾ ಇದ್ದಾರೆ ಇಂಟರ್ನ್ಯಾಷನಲ್ ಕ್ರಿಕೆಟನ್ನು ಆಡಲಿಕ್ಕೆ ಸಾಧನೆ ಮಾಡಿದ್ದಾರೆ. ಪೃಥ್ವಿರಾಜ್ ಕೂಡ ಕ್ರೀಡೆಯಲ್ಲಿ ಸಾಧನೆ ಮಾಡಿದ್ದಾರೆ. ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದಂಥ ಮಕ್ಕಳು ಕೂಡ ಇದ್ದಾರೆ. ಪ್ರತಿಭೆಗೆ ಏನೂ ತೊಂದರೆ ಇಲ್ಲ. ಚಿತ್ರಕಲೆ ತುಂಬ ಚೆನ್ನಾಗಿ ಚಿತ್ರಕಲೆಯನ್ನು ಮಾಡ್ತಾರೆ, ಕ್ಲೇ ಮಾಡಲಿಂಗ್ ಮಾಡ್ತಾರೆ. ಅವರ ಪ್ರತಿಭೆ ಚೆನ್ನಾಗಿದೆ, ಅವರಿಗೆ ಪ್ರೋತ್ಸಾಹ ಸಿಗಬೇಕು. ಪ್ರೋತ್ಸಾಹ ಸಿಕ್ಕರೆ ಅವರು ಎಷ್ಟು ತನಕನೂ ಅವರನ್ನು ಕೊಂಡೊಯ್ಯಲಿಕ್ಕೆ ಸಾಧ್ಯತೆ ಇದೆ. ಸಾಮಾನ್ಯ ಮಕ್ಕಳಿಗಿಂತ ಭಿನ್ನ ಅಲ್ಲ ಇವರು. ಸಾಮಾನ್ಯ ಮಕ್ಕಳ ಜೊತೆಗೆ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸ್ತಾರೆ. ಅವರೇನು ಚಟುವಟಿಕೆ ಮಾಡ್ತಾರೆ ಅದನ್ನೆಲ್ಲ ಭಾಗವಹಿಸ್ತಾರೆ. ಒಂದು ಶ್ರವಣ ದೋಷ ಇರೋದ್ರಿಂದ ಅವರಿಗೆ ಕೇಳುವುದಿಲ್ಲ, ಕೇಳಿಸ್ಕೊಂಡು ಅರ್ಥೈಸ್ಕೊಳ್ಳಿಕ್ಕೆ ಸಹಕಾರ ಕೊಟ್ಟರೆ ಅವ್ರು ಯಾವುದೇ ಕೆಲಸ ಮಾಡಲಿಕ್ಕೆ ಆಗ್ತದೆ. ಮತ್ತು ಪ್ರಾಮಾಣಿಕವಾಗಿ ಯಾವುದೇ ಸಂಸ್ಥೆಯವರಿಗೆ ಕೆಲಸ ಕೊಟ್ಟರೆ ಅವರು ಕೆಲಸ ಮಾಡ್ತಾರೆ. ಓಕೆ, ತುಂಬ ಒಳ್ಳೆ ವಿಚಾರವನ್ನು ಹೇಳಿದೆ ಸರ್. ಇಂತಹ ನಮ್ಮ ಶ್ರವಣದೋಷವುಳ್ಳ ಮಕ್ಕಳಿಗೆ ಅವರಿಗೆ ಸಿಗಬೇಕಾಗಿರುವಂಥ ಅವಕಾಶವನ್ನು ನಮ್ಮ ಸಮಾಜ ಮತ್ತು ನಾವು ಕೊಟ್ರಂತ ಹೇಳಿದರೆ ಆ ಮಕ್ಕಳು ಇನ್ನೂ ಸಹ ಒಂದು ಅವರ ಸಾಧನೆಯಲ್ಲಿ ಮುಂದೆ ಹೋಗಲಿಕ್ಕೆ ದಾರಿ ಮಾಡಿಕೊಟ್ಟಾಗ ಆಗ್ತದೆ. ಸರ್, ನಿಮಗೆ ಇಲ್ಲಿ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳು ಏನೆಲ್ಲ ಸರ್? ಸರ್ಕಾರದಿಂದ ಅಂತ ಹೇಳಿದ್ರೆ ಶಿಶು ಕೇಂದ್ರಿತ ಅನುದಾನ ಅಂತ ಮಕ್ಕಳ ಸಂಖ್ಯೆಯನ್ನು ಆಧರಿಸಿ ಅವರು ಅನುದಾನವನ್ನು ಕೊಡ್ತಾ ಇದ್ದಾರೆ ಶಾಲೆಗೆ, ಮಕ್ಕಳಿಗೆ, ಟೀಚರ್ಸಿಗೆಲ್ಲ ಸೇರಿ. ಮತ್ತು ಇಲ್ಲಿ ಈಗಾಗಲೇ ನಿಮಗೆ ಹೇಳಿದ್ದೆ ನಾನು ವಿಚಾರ, ಶಿಕ್ಷಕರಾಗಿ ಕೆಲಸ ಮಾಡಲೇಬೇಕಾದ್ರೆ ಅವನಿಗೆ ಯಾವ ರೀತಿಯ ಅರ್ಹತೆ ಇರಬೇಕು ಅಂತ. ಶಿಕ್ಷಕರಿಗೆ ಎಲ್ಲ ಅರ್ಹತೆ ಇರಬೇಕು, RCA ನೋಂದಣಿ ಆಗಿರಬೇಕು, ಮತ್ತು ಅವರಿಗೆ ಅದನ್ನು ರಿನ್ಯೂವಲ್ ಮಾಡಿಸ್ಬೇಕು. ಇಷ್ಟೆಲ್ಲ ಕಂಡೀಷನ್ ಇದೆ. ಹಾಗಾದರೆ ಸರ್ಕಾರದಿಂದ ಏನಾದರೂ ಭದ್ರತೆ ಇದೆ ಯಾಕೆ ಹೇಳಿದರೆ, ಈ ಶಿಶು ಕೇಂದ್ರಿತ ಅನುದಾನದಲ್ಲಿ ಏನೂ ಭದ್ರತೆ ಇಲ್ಲ ಶಿಕ್ಷಕರಿಗೆ. ಅವರು ದುಡಿತಾ ಇರ್ತಾರೆ. ಪ್ರತಿ ವರ್ಷ ಕೂಡ ಹೊಸದಾಗಿ ಜಾಯ್ನ್ ಆದವ್ರಿಗೂ ಮತ್ತು ಸೀನಿಯಾರಿಟಿ, ಈಗ 30 ವರ್ಷ ಸರ್ವಿಸ್ ಮಾಡಿರ್ತಾರೆ, 20 ವರ್ಷ ಸರ್ವಿಸ್ ಮಾಡಿದ್ದಾರೆ, ಅವರಿಗೆ ಕೂಡ ಗೌರವಧನ ಕೊಡ್ತಾ ಇರುವಂಥದ್ದು. ಈಗ ಜಾಯ್ನ್ ಆದವರಿಗೆ ಆ ಗೌರವಧನ ಕೊಡ್ತಾ ಇರೋದು ಈಕ್ವಲ್ ಇರ್ತದೆ. ಆವಾಗ ಶಿಕ್ಷಕರಿಗೆ ತುಂಬ ಬೇಸರ, ಸಿಬ್ಬಂದಿಗಳಿಗೆ ತುಂಬ ಬೇಸರ ಇದೆ. ಇದನ್ನ ಯಾಕೆ ಸರ್ಕಾರದ ಗಮನದಲ್ಲಿ ಇರಿಸಿಕೊಂಡು ಇದನ್ನು ಬದಲಾವಣೆ ಮಾಡುವುದಿಲ್ಲ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಅದು ಬದಲಾವಣೆ ಆಗಬೇಕು. ಯಾಕಂದ್ರೆ ಮಾನಸಿಕ ಸ್ಥೈರ್ಯ ವಿಶೇಷ ಶಿಕ್ಷಕರಲ್ಲಿ ಇದ್ದಾವಾಗ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಇದು ಆಗಬೇಕು. ಶಿಕ್ಷಕರಿಗೆ ಒಂದು ಭದ್ರತೆ ಅಂತ ಸಿಗ್ಬೇಕು. ಯಾಕಂದ್ರೆ ತುಂಬಾ ವರ್ಷದಿಂದ ಈ ಶಾಲೆಗಳು ನಡೀತಾ ಇದ್ವಿ. ಅದು ಇಂದು ನಿನ್ನೆಯ ಪ್ರಶ್ನೆ ಅಲ್ಲ, ತುಂಬಾ ವರ್ಷಗಳಿಂದ ಶಾಲೆಗಳು ನಡೀತಾ ಇದ್ವಿ. ಆದರೆ ಈ ಪ್ಲಾನ್ನಲ್ಲಿ ಬದಲಾವಣೆ ಆಗಿ ಶಿಕ್ಷಕರಿಗೆ ಒಂದು ಭದ್ರತೆ ಸಿಗುವಂತ ವ್ಯವಸ್ಥೆ ಇನ್ನು ಮುಂದೆ ಆದರೂ ಅದು ಆಗಬೇಕು ಅಂತ ನಮ್ಮ ವಿಜ್ಞಾಪನೆ. ಸಾಕಷ್ಟು ಮನವಿಯನ್ನು ಸರ್ಕಾರಕ್ಕೆ, ಸಂಘಕ್ಕೆ, ಎಲ್ಲ ಕಡೆ ತಿಳಿದವರಿಗೆಲ್ಲ ಈ ಮನವಿಯನ್ನು ಕೊಟ್ಟಿದ್ವಿ. ಈಗಲೂ ಕೂಡ ಮನವಿ ಕೊಡುವಂಥ ವಿಚಾರ ಅದನ್ನು ನಡೆಸ್ತಾ ಇದ್ವಿ. ಇನ್ನು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಮನಗಂಡು ಈ ಸ್ಕೀಮ್ನಲ್ಲಿ ಏನಾದರೂ ಹೊಸತನ ತರಬೇಕಂತ ನಮ್ಮ ಆಶಯ. ಸರ್ ಹೇಳಿರುವಂಥ ವಿಚಾರವನ್ನೇ ಇವನ್ ನಾವು ಸಹ ಅದನ್ನು ನಮ್ಮ ಸರ್ಕಾರದಲ್ಲಿ ರಿಕ್ವೆಸ್ಟ್ ಮಾಡುವಂಥದ್ದು. ಈ ನಮ್ಮ ವಿಶೇಷ ಶಿಕ್ಷಕರಿಗೆ ಸಿಗಬೇಕಾಗಿರುವಂಥ ಸೌಲಭ್ಯಗಳನ್ನು ನೀವು ಆ್ಯಸ್ ಎ ಸರ್ಕಾರವಾಗಿ ನೀವು ಕೊಟ್ರಂತ ಹೇಳಿದರೆ ಇನ್ನೂ ಸಹ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಅವರಿಗೂ ಸಹ ಒಂದು ಏನು ಹುಮ್ಮನಸ್ಸು ಸಿಗ್ತದೆ. ಅವರ ರೀತಿಯಲ್ಲಿ ಅವರು ಕೆಲಸ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳುವಂಥದ್ದು. ಅವರು ಮಾಡ್ತಾ ಇರುವಂತಹ ಕೆಲಸ ಅದು ಸಣ್ಣ ಕೆಲಸ ಆಗಿರುವಂಥದ್ದಲ್ಲ, ತುಂಬ ದೊಡ್ಡ ವಿಚಾರ ಆಗಿರುವಂಥದ್ದು. ಸೊ ನೀವು ಕೆಲಸ ಮಾಡ್ತಾ ಇರುವಂಥದ್ದಕ್ಕೆ ನಮ್ಮ ಕಡೆಯಿಂದ ಒಂದು ಧನ್ಯವಾದಗಳು ಸರ್. ಇನ್ನೊಂದು ವಿಚಾರ ಸರ್, ಅದೇ ಐ ಥಿಂಕ್ ನಾವು ಆಲ್ರೆಡಿ ಇದ್ರ ಬಗ್ಗೆ ಮಾತಾಡಿದ್ವಿ. ಈ ಮಕ್ಕಳಿಗೆ ಉನ್ನತ ಶಿಕ್ಷಣಕ್ಕೆ ಅಂತ ಹೇಳಿದಾಗ ನಮಗೆ ಇರುವಂಥ ಆಪ್ಷನ್ ಏನಂತ ಹೇಳಿದರೆ ಹೊರ ರಾಜ್ಯಗಳಿಗೆ ನಾವು ಹೋಗ್ಬೇಕಾ ಅಲ್ಲ ಹೊರ ಜಿಲ್ಲೆಗಳಿಗೆ ಹೋಗ್ಬೇಕಾಗ್ತದಲ್ಲ ಸರ್? ಅಲ್ವಾ? ನಿಮ್ಮ ಪ್ರಶ್ನೆಗೆ ಒಂದು ಉತ್ತರ ಏನಂತ ಹೇಳಿದ್ರೆ, ಈಗಾಗಲೇ ಸನ್ನೆ ಭಾಷೆ, ಸೈನ್ ಲ್ಯಾಂಗ್ವೇಜ್ ತುಂಬ ಕೇಸ್ಗಳು ಬರ್ತವೆ. ಸೈನ್ ಲ್ಯಾಂಗ್ವೇಜ್ ಅನ್ನು ಯಾರು ಮಾಡಬೇಕು ಅಂತಾರೆ, ಇಂಟರ್ಪ್ರಿಟರ್ ಮಾಡಬೇಕು, ಸನ್ನೆ ಭಾಷೆಯನ್ನು ಕಲ್ತವ್ರು. ಅದು ನಮ್ಮ ಕರ್ನಾಟಕದಲ್ಲಿ ಸನ್ನೆ ಭಾಷೆಯನ್ನು ತರಬೇತಿ ಕೊಡುವಂತ ಸಂಸ್ಥೆ ಇಲ್ಲ. ಕೇರಳ ಹೋಗ್ಬೇಕು, ತಮಿಳುನಾಡು ಹೋಗ್ಬೇಕು. ಆ ತರಬೇತಿಯನ್ನು ಪಡೆದು ಬಂದವರು ಇನ್ನು ಮುಂಬೈನಲ್ಲಿ ಬೇರೆ ಕಡೆ ಹೋಗಿ ಅಲ್ಲಿ ತರಬೇತಿಯನ್ನು ಪಡೆದವರು ಮಾತ್ರ ಆ ಸೈನ್ ಲ್ಯಾಂಗ್ವೇಜ್ ಬಗ್ಗೆ ತರಬೇತಿಯನ್ನು ಕೊಡಬೇಕು. ಈಗಾಗಲೇ ಡೆಫ್ ಅಸೋಸಿಯೇಷನ್ ಅಂತ ಒಂದು ಉಡುಪಿ ಡಿಸ್ಟಿಕ್ನಲ್ಲಿ ಇದೆ, ಎಲ್ಲ ಡಿಸ್ಟಿಕ್ನಲ್ಲಿ ಇದೆ. ಅವರು ಈ ತರಬೇತಿಯನ್ನು ಪಡೀಲಿಕ್ಕೆ ಕೇಳ್ತಾ ಇದ್ದಾರೆ ಶಿಕ್ಷಕರನ್ನು. ಅಲ್ಲಿ ನಮಗೆ ವ್ಯವಸ್ಥೆ ಇಲ್ಲದೆ ಇಲ್ಲಿಂದ ತರಬೇತಿ ಪಡೆಯೋರು ಇಲ್ಲ. ಕರ್ನಾಟಕದಲ್ಲಿ ಇದ್ರೂ ಕೂಡ ಒಂದು 3-4 ಜನ ಇರ್ಬೋದು. ಎಲ್ಲ ಶಾಲೆ, ಎಲ್ಲ ಅಸೋಸಿಯೇಷನ್ನ ಅವರಿಗೆ ಕವರ್ ಮಾಡ್ಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ. ಆ ತರಬೇತಿ ಕೇಂದ್ರ ಇಲ್ಲಿ ನಮ್ಮಲ್ಲಿ ಇಲ್ಲ. ತರಬೇತಿ ಪಡೆದವರು ಇಂಟರ್ಪ್ರಿಟರ್ ಅವಶ್ಯಕತೆ ಇದೆ. ಪ್ರತಿಯೊಂದು ಇಲಾಖೆಗೂ ಅದು ಅವಶ್ಯಕತೆ ಇದೆ. ಆದರೆ ತರಬೇತಿ ಪಡೆಯುವಂತ ಶಿಕ್ಷಕರು ಇಲ್ಲ. ಮತ್ತೆ ಶಿಕ್ಷಕರ ತರಬೇತಿ ಕೇಂದ್ರವು ಮೈಸೂರಿನಲ್ಲಿ ಮಾತ್ರ ಇರೋದು, ಬೇರೆ ಎಲ್ಲಿ ಇಲ್ಲ. ತರಬೇತಿ ಪಡೆಯುವವರ ಸಂಖ್ಯೆ ಕಡಿಮೆ ಇದೆ. ತರಬೇತಿ ಪಡೆಯುವವರ ಸಂಖ್ಯೆ ಕಡಿಮೆ ಯಾಕೆ ಇದೆ ಅಂತ ಹೇಳಿದ್ರೆ, ತರಬೇತಿ ಪಡೆದಂತವರಿಗೆ ಯಾವುದು ವ್ಯವಸ್ಥೆ ಇದೆಯಾ, ಇದ್ರೆ ಆ ತರಬೇತಿ ಪಡೆಯುವವರ ಸಂಖ್ಯೆ ಜಾಸ್ತಿ ಆಗ್ತದೆ.
ಇಲ್ಲದಿದ್ದರೆ ತರಬೇತಿ ಪಡೆಯಲಿಕ್ಕೆ ಯಾರೂ ಕೂಡ ಹೋಗ್ತಾ ಇಲ್ಲ. ಸರ್, ಈ ಒಂದು ಕೊನೆಯಲ್ಲಿ ಆ್ಯಸ್ ಎ ನೀವೊಂದು ನಮ್ಮ ಉಡುಪಿ ಡಿಸ್ಟಿಕ್ನ ಸ್ಪೆಷಲ್ ಟೀಚರ್ಸ್ಗಳ ಅಸೋಸಿಯೇಷನ್ನ ಆ್ಯಸ್ ಎ ಪ್ರೆಸಿಡೆಂಟ್ ಆಗಿ ಆಗಿರ್ಬೋದು, ಇಲ್ಲ ಒಂದು ವೈಸ್ ಪ್ರೆಸಿಡೆಂಟ್ ಆಗಿರುವಂಥ ನಮ್ಮ ಡೆಫ್ ಅಸೋಸಿಯೇಷನ್ನ ವೈಸ್ ಪ್ರೆಸಿಡೆಂಟ್ ಆಗಿದ್ರಿ ಸ್ಟೇಟ್ ಇದು. ಸೊ ಆ್ಯಸ್ ಎ ಪ್ರೆಸಿಡೆಂಟ್ ಆಗಿರ್ಬೋದು, ಆ್ಯಸ್ ಎ ವೈಸ್ ಪ್ರೆಸಿಡೆಂಟ್ ಆಗಿ ನೀವು ನಿಮ್ಮ ಕಡೆಯಿಂದ ಏನು ರಿಕ್ವೆಸ್ಟ್ ಆಗಿರ್ಬೋದು, ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಅಲ್ಲ, ಎಲ್ಲ ಶಾಲೆಯಲ್ಲಿ ಎಲ್ಲ ಹೊರಗಡೆ ಇರುವಂಥ ಮಕ್ಕಳೆಲ್ಲರೂ ಕೂಡ ನನ್ನ ಉದ್ದೇಶ ಅಥವಾ ಸಂಸ್ಥೆಯ ಉದ್ದೇಶ ಒಂದೇ, ಅವರನ್ನು ಮುಖ್ಯವಾಹಿನಿಗೆ ತರಬೇಕು. ಸಮಾಜದ ಮುಖ್ಯವಾಹಿನಿ ಯಾವೆಲ್ಲ ಸವಲತ್ತುಗಳು ಸಾಮಾನ್ಯರಿಗೆ ಸಿಗ್ತದೆ, ಸಾಮಾನ್ಯ ಮಕ್ಕಳಿಗೆ ಸಿಗ್ತದೆ, ಅದೆಲ್ಲ ಸವಲತ್ತುಗಳು ಇವರಿಗೆ ಸಿಗಬೇಕು. ಮತ್ತು ಶಿಕ್ಷಕರು ಹೆಚ್ಚಿನ ಮುತುವರ್ಜಿ ಕೊಟ್ಟು ಈ ಮಕ್ಕಳನ್ನು ತರಬೇತಿ ಪಡಿಸ್ತಾರೆ. ಅವರಿಗೆ ಹೆಚ್ಚಿನ ನಮ್ಮದು ಬಯಕೆ ಏನಿಲ್ಲ, ಸಾಮಾನ್ಯವಾಗಿ ಅವರಿಗೆ ಏನು ಸಿಗಬೇಕು ಅದು ಅವರಿಗೆ ಪ್ರಾಮಾಣಿಕವಾಗಿ ಸಿಗಬೇಕು. ಮತ್ತು ಎಲ್ಲೇ ಇರಲಿ ಮಕ್ಕಳು ಅವರನ್ನು ಗುರುತಿಸಿ ನಾವು ಸಂಸ್ಥೆಯವರು ಒಳಗಡೆ ತರ್ತೀವಿ, ಅವರನ್ನು ಟ್ರೈನಿಂಗ್ ಮಾಡಿ ಅವರನ್ನು ಮುಂದಕ್ಕೆ ಅಂದರೆ ಅವರ ಕಾಲ ಮೇಲೆ ಅವರನ್ನು ನಿಂತ್ಕೊಳ್ಬೇಕು. ಸಮಾಜದಲ್ಲಿ ಅವರು ಭಾರವಾಗಿ ಇರಬಾರ್ದು. ವಿಶೇಷ ಮಕ್ಕಳಂದ ತಕ್ಷಣ ಅವರನ್ನು ಹಿಂಜರಿಯೋದು, ಹಿಂಸರಿಸುವುದು ಅಥವಾ ಅದರಿಂದ ಏನು ಮಾಡಲಿಕ್ಕೆ ಆಗಲ್ಲ ಅನ್ನೋದನ್ನು ಬಿಟ್ಟು ಅವರಿಗೆ ಸಾಮರ್ಥ್ಯ ಇದೆ, ಆ ತರಬೇತಿಯನ್ನು ನಾವು ಕೊಡಬೇಕು. ಅದು ಎಲ್ಲಿ ಕೊಡಬೇಕಂದ್ರೆ ಶ್ರವಣದೋಷವುಳ್ಳ ಮಕ್ಕಳಿಗಂದರೆ ಹುಟ್ಟಿದಾಗಲೇ ಕೊಡಬೇಕು. ಈಗ ಕಾಕ್ಲಿಯಾ ಅಂತ ಮಾಡ್ತಾರೆ, ಒಳಕಿವಿಯ ಶಸ್ತ್ರಚಿಕಿತ್ಸೆ. ಅದು ಯಾವಾಗ ಮಾಡಿದ್ರು 5 ವರ್ಷ 6 ವರ್ಷ ನಂತರ ನಾವು ಯೋಚನೆ ಮಾಡಿದರೆ ಅದು ಅವಕಾಶ ತಪ್ಪಿ ಹೋಗಿರ್ತದೆ. ಆರಂಭದಲ್ಲೇ ಮಗುವನ್ನು ಗುರುತಿಸಿ ಅವರಿಗೆ ಸರಿಯಾದ ತರಬೇತಿಯನ್ನು ಕೊಟ್ಟರೆ ಆ ಮಗು ಸಾಮಾನ್ಯ ಮಗು ಆಗೋದಕ್ಕೆ ಸಾಧ್ಯತೆಗಳು ಜಾಸ್ತಿ. ಹೌದು. ಹಾಗಾಗಿ ಅವರಿಗೆ ಶೀಘ್ರದಲ್ಲೇ ಪತ್ತೆ ಹಚ್ಚಿ ಅವರಿಗೆ ತರಬೇತಿಯನ್ನು ಕೊಡಬೇಕು. ಹಲವಾರು ವಿಚಾರಗಳನ್ನು ಸರ್ ಹೇಳಿದರು. ಆ ವಿಚಾರಗಳಲ್ಲಿ ನೀವು ನಿಮ್ಮ ಉದ್ದೇಶದ ಮೇಲೆ ನಾವು ಆ್ಯಸ್ ಎ ಯೂ ಚಾನಲ್ ಆಗಿರ್ಬೋದು, ಆಟಿಸಮ್ ಸೊಸೈಟಿ ಆಗಿರ್ಬೋದು, ನಾವು ಇರ್ತೇವೆ ಅಂತ ಹೇಳ್ತಾ ನಮಗೆ ಈ ಅವಕಾಶ ನೀಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸರ್. ಸಾರ್ವಜನಿಕವಾಗಿ ಅರಿವು ಮೂಡಿಸೋದಕ್ಕಾಗಿ ತಾವು ಇಲ್ಲಿ ತನಕ ಬಂದು ನಮ್ಮ ಎಲ್ಲ ವಿಚಾರವನ್ನು ವಿಶೇಷ ಮಕ್ಕಳ ಪರವಾಗಿ ನಾವೇನು ಸೇವೆ ಮಾಡ್ತಾ ಇದ್ವಿ, ಅದರ ಜೊತೆಗೆ ತಾವು ಕೂಡ ಮಾಧ್ಯಮದ ಕೂಡ ಕೈ ಜೋಡಿಸಿದಿರಿ, ಇಲ್ಲಿಯ ತನಕ ಆಗಮಿಸಿದಿರಿ. ತಮಗೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಾ ಪುಷ್ಪವನ್ನು ನೀಡಿ ನಿಮ್ಮನ್ನು ಸ್ವಾಗತಿಸಿಕೊಳ್ತಾ ಥ್ಯಾಂಕ್ ಯು.
ವೀಕ್ಷಕರೇ, ನಾವು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಈ ಇವತ್ತಿನ ಸಂಚಿಕೆಯಲ್ಲಿ ನಾವು ಇನ್ನೊಂದು ವಿಶೇಷ ಶಾಲೆಯನ್ನು ಇಲ್ಲಿ ನೋಡಿದ್ವಿ. ವಾಗ್ಜ್ಯೋತಿ ಶ್ರವಣದೋಷವುಳ್ಳ ಮಕ್ಕಳ ವಸತಿ ಶಾಲೆಯನ್ನು ನೋಡಿರುವಂಥದ್ದು ಕುಂದಾಪುರದಲ್ಲಿರುವಂಥದ್ದು. ಇಲ್ಲಿ ಕೊಡುವಂಥ ಸೌಲಭ್ಯಗಳನ್ನು ನಾವು ತಿಳ್ಕೊಂಡ್ವಿ. ಮತ್ತು ಸರ್ ಮಾತಾಡಿರುವಂತಹ ಏನೆಲ್ಲ ಸರ್ಕಾರದಿಂದ ಏನೆಲ್ಲ ಬಯಸ್ತಾರಂತ ಹೇಳುವಂಥ ವಿಚಾರವನ್ನು ನಾವು ತಿಳ್ಕೊಂಡ್ವಿ. ನಮ್ಮಿಂದ ಆಗುವಂಥ ಸಹಾಯವನ್ನು ನಾವು ಅವರಿಗೆ ಮಾಡುವ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ನಾವು ಸೇರೋಣ. ಧನ್ಯವಾದಗಳು.